ಈ ಆಕಾಶ ಅಂತನ್ನೋ ಮಾತು ಬಂದು ಈ ಆಕಾಶ ಅಂತನ್ನೋದನ್ನು ಶ್ರುತಿಗಳಲ್ಲಿ ಎರಡೂ ವಿಧದಲ್ಲಿ ಉಪಯೋಗಿಸ್ತಾರೆ. ಒಂದು ಭೂತಾಕಾಶ. ಭೂತಾಕಾಶ ಅಂದರೆ ಪ್ರಸಿದ್ಧವಾದ ಆಕಾಶ, ಪೃಥ್ವಿ ತೇಜೋ ವಾಯುರಾಕಾಶ ಪಂಚಭೂತಗಳಲ್ಲಿ ಒಂದಾದಂಥ ಆಕಾಶ ಭೂತಾಕಾಶ. ಇನ್ನೊಂದು ಬ್ರಹ್ಮ ಅಂತನ್ನೋ ಅರ್ಥದಲ್ಲಿ ಉಪಯೋಗಿಸ್ತಾರೆ. ಇದನ್ನು ನಾವು ಏನು ಅಂತ ತಗೊಳ್ಬೇಕು? ಭೂತಾಕಾಶವೇ. ಪೂರ್ವಪಕ್ಷ ಇಲ್ಲಿ ರೂಢಿಯಿಂದ ಇರೋದರಿಂದ ಇಲ್ಲಿ ಭೂತಾಕಾಶ ಅಂತಲೇ ತಗೊಳ್ಬೇಕು ನಾವು. ಈ ರಂಗರಾಮಾನುಜ ಭಾಷ್ಯದಲ್ಲಿ ಎಲ್ಲ ಉಪಾಸನೆಗೆ ಹೇಳ್ತಾ ಇರೋದರಿಂದ ಈ ಉದ್ಗೀತ ಅಂತನ್ನೋ ಮಾತು ಬರುತ್ತೆ. ಈ ಉದ್ಗೀತದಲ್ಲಿ ಅಭ್ಯಾಸ ಮಾಡಿಕೊಂಡು ನಾವು ಅಭ್ಯಸ್ಯ ಉಪಾಸ್ಯಮಾನ ಆಕಾಶ, ಈ ಆಕಾಶದಲ್ಲಿ ಬ್ರಹ್ಮನನ್ನು ಅಭ್ಯಾಸ ಮಾಡಿಕೊಂಡು ನಾವು ಉಪಾಸನೆ ಮಾಡಬೇಕಾದ್ದರಿಂದ ಇದು ಭೂತಾಕಾಶವೇ ಅಂತ ಹೇಳಬೇಕು ನಾವು. ಬ್ರಹ್ಮ ಅಲ್ಲ, ಪೂರ್ವಪಕ್ಷ. ಇಲ್ಲಿ ಉಪಾಸನೆಗಾಗಿ ಹೇಳೋದು ಶಂಕರಾಚಾರ್ಯರು ಹೇಳ್ತಾರೆ, ರಂಗರಾಮಾನುಜರು ಹೇಳ್ತಾರೆ. ಇವಾಗ ಶಂಕರಾಚಾರ್ಯರು ಏನು ಹೇಳ್ತಾರೆ, ಇಲ್ಲಿ ಭೂತಾಕಾಶ ಅಂತನ್ನೋ ಮಾತು ಶ್ರುತಿಯಲ್ಲಿ ಉಪಯೋಗಿಸ್ತಾರೆ. ಆಕಾಶ ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ಅಂತ ಸೃಷ್ಟಿ ಕ್ರಮವನ್ನು ಹೇಳಬೇಕಾದ್ರೆ ಆತ್ಮನಿಂದ ಆಕಾಶ ಬಂತು, ಆಕಾಶದಿಂದ ವಾಯು ಬಂತು ಇತ್ಯಾದಿಯ ವಾಯುವಿನಿಂದ ಇಲ್ಲಿ ಆಕಾಶ ಅಂದರೆ ಏನು? ಪಂಚಭೂತಗಳಲ್ಲಿ ಒಂದಾದ ಆಕಾಶ, ಭೂತಾಕಾಶ. ನಮಗೆಲ್ಲ ಯಾವುದು ಪ್ರಸಿದ್ಧವಾಗಿದೆಯೋ ಈ ಆಕಾಶ ಅಂತಿದ್ರೂ ಕೂಡ ಇಲ್ಲಿ ರೂಢಿ ಅಲ್ಲದೇನೆ ಈ ಶ್ರುತಿಗೆ ಸಂದರ್ಭಾನುಗುಣವಾಗಿ ಇಲ್ಲಿ ಬ್ರಹ್ಮ ಅಂತಲೇ ಹೇಳಬೇಕು, ಆಕಾಶ ಪರ ಆತ್ಮ ಅಂತ ಹೇಳಬೇಕು ಅಂತ ಸಿದ್ಧಾಂತ ಅವರು. ಅದಕ್ಕೆ ವಿಷಯವಾಕ್ಯ ಏನು? ಛಾಂದೋಗ್ಯೋಪನಿಷತ್ತಿನಲ್ಲಿ 1ನೇ ಅಧ್ಯಾಯದಲ್ಲಿ 1:9 ಅಲ್ಲಿ 1:8 ಒಂದು ಇತಿಹಾಸ ಬರುತ್ತೆ. ಇತಿಹಾಸ ಅಂದರೆ ಒಂದು ಕಥೆ. 3 ಜನ ಶಿಲಕ ಶಾಲಾವತ್ಯ, ಆಮೇಲೆ ಚೇಕಿತಾಯನ ದಾಲ್ಭ್ಯ, ಪ್ರವಾಹಣ ಜೈವಲಿ ಅಂತ 3 ಜನ ಉದ್ಗೀತವನ್ನು ತಿಳಿದವರು. ಉದ್ಗೀತೆ ಕುಶಲಾಹ ಅಂತನ್ನೋ ಮಾತಲ್ಲಿ ಬರ್ತದೆ. ಉದ್ಗೀತವನ್ನು ತಿಳಿದವರು ಅವರು 3 ಜನ ಒಟ್ಟಿಗೆ ಸೇರಿ ಈ ಉದ್ಗೀತವನ್ನು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ ನಾವು ಅಂತನ್ನೋ ದೃಷ್ಟಿಯಿಂದ ಕಥಾ ಮಾಡೋಣ ನಾವು. ಕಥಾ ಅಂತನ್ನೋ ಮಾತಿಗೆ ವಾದಗಳಲ್ಲಿ ಒಂದು ಕಥಾ ಅಂದರೆ ಏನು? ತತ್ವ ನಿರ್ಣಯಕ್ಕಾಗಿ ಮಾಡತಕ್ಕಂಥ ವಾಗ್ವಾದ, ಒಂದು ಮಾತುಕತೆ, ತತ್ವ ನಿರ್ಣಯವೇ ದೃಷ್ಟಿಯಿಂದ. ಮಿಕ್ಕಾದ ವಿದಂಡವಾದ ಇತ್ಯಾದಿಗಳೆಲ್ಲ ವಿಜಿಗೀಷು ಬೇರೆಯವ್ರನ್ನ ಗೆಲ್ಲೋದಕ್ಕೆ, ಬೇರೆಯವರ ಮೇಲೆ ತಮ್ಮ ಗೆಲುವನ್ನು ಸಾಧನೆ ಮಾಡೋದಕ್ಕೆ ಮಾಡತಕ್ಕಂಥ ವಾದಗಳು. ಇದು ತತ್ವ ನಿರ್ಣಯಕ್ಕಾಗಿ ಮಾಡತಕ್ಕಂಥ ವಾದ. ಇದನ್ನು ಮಾಡೋಣ ಅಂತಂದರು. ಹಾಗೆ ಅಂಥೇಳಿ ಕೂತ್ಕೊಂಡ್ರು. 3 ಜನರು ಕೂತ್ಕೊಂಡಾಗ ಇವನು ಪ್ರವಾಹಣ ಜೈವರಿ ಹೇಳ್ದ, ನೀವಿಬ್ಬರು ಬ್ರಾಹ್ಮಣರು, ನೀವು ಮಾತನಾಡಿ ನಾನು ಕೇಳ್ತಾ ಇರ್ತೀನಿ ಅಂತ ಹೇಳ್ದ. ಸರಿ ಅಂಥೇಳಿ ಶಿಲಕ ಶಾಲಾವತ್ಯ ಮತ್ತು ದಾಲ್ಭ್ಯ ಇಬ್ಬರು ಮಾತುಕತೆಯನ್ನು ಶುರು ಮಾಡಿದವು. ಶಿಲಕ ದಾಲ್ಭ್ಯನ ಕೇಳಿದ, ನಾನು ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಹೇಳು. ಸರಿ ಆಗಲಿ ಅಂತ ದಾಲ್ಭ್ಯ ಒಪ್ಕೊಂಡ. ಈ ಉದ್ಗೀತ ಅಂತ ನೋಡು ಸಾಮ ಗಾನಕ್ಕೆ ಸಂಬಂಧಪಟ್ಟಂಥ ಗೋರಿ. ಅದಕ್ಕೆ ಅವನು ಶಿಲಕ ಮೊದಲನೇ ಪ್ರಶ್ನೆ ಕೇಳಿದ, ನಾವೆಲ್ಲ ಸಾಮವನ್ನು ಓದ್ತಾ ಇದ್ದೆ, ನಮಗೆ ಗತಿ ಅನ್ನೋದು ಯಾವುದು? ಅದಕ್ಕೆ ದಾಲ್ಭ್ಯ ಉತ್ತರ ಕೊಟ್ಟ, ಸ್ವರ ಇದೆ. ಈ ಸಾಮ ಅಂತ ನೋಡು ಸ್ವರದಲ್ಲಿ ಅಡಗಿದೆ. ಸ್ವರದಿಂದಲೇ ಸಾಮವನ್ನು ಉದ್ಗೀತ, ಉದ್ ಅಂದರೆ ಮೇಲೆ, ಗಾಯಿ ಅಂದರೆ ಹಾಡೋದು. ಮೇಲೆ ಹಾಡಬೇಕಾದ್ರೆ ಸ್ವರವನ್ನು ಹಿಡದೆ ಹಾಡಬೇಕು. ಆದ್ದರಿಂದ ಸಾಮದಲ್ಲಿ ಸ್ವರವೇ ಪ್ರಾಪ್ಯವಾದದ್ದು. ಸ್ವರ ಗತಿರೀತಿ ಅಂತ ದಾಲ್ಭ್ಯ ಹೇಳ್ದ. ಅವನು ಶಿಲಕ ಕೇಳ್ದ, ಈ ಸ್ವರಕ್ಕೆ ಗತಿ ಯಾವುದು? ಅದು ಅಲ್ಲಿಗೆ ನಮ್ಮ ಅನ್ವೇಷಣೆ ನಿಲ್ಲಲ್ವಲ್ಲ. ಸ್ವರಕ್ಕೆ ಗತಿ ಯಾವುದು? ಪ್ರಾಣ ಇದೆ. ದಾಲ್ಭ್ಯ ಹೇಳ್ದ, ಪ್ರಾಣ ಅಂತ ನೋಡಿ ಇದರ ಗತಿ. ಯಾಕೆಂದರೆ ಪ್ರಾಣ ಇದ್ದರೇನೆ ಸ್ವರ ಅಂತ ಹೊರಡೋದು. ಸ್ವರ ಇರಬೇಕಾದ್ರೆ ಪ್ರಾಣ ಅಂತ ಅನ್ನೋದು ಮೂಲಭೂತವಾಗಿ ಇರಲೇಬೇಕು. ಆದ್ದರಿಂದ ಪ್ರಾಣ ಗತಿ ಇದೆ, ಪ್ರಾಣವೇ ಗತಿ.
ಗತಿ ಅಂತ ಹೇಳಿದ. ಪ್ರಾಣಸ್ಯ ಕಾ ಗತಿ, ಪ್ರಾಣಕ್ಕೆ ಯಾವುದು ಗತಿ, ಪ್ರಾಪ್ಯವಾದದ್ದು ಯಾವುದು ಅಂದರೆ ಪ್ರಾಣಕ್ಕೆ ಅನ್ನ ಆಹಾರ ಇರಬೇಕು. ಆಹಾರ ಇದ್ದರೆ ಈ ಪ್ರಾಣ ಅಂತನ್ನೋದು ಸ್ವರರೂಪವಾಗಿ ಎಲ್ಲ ವಿಸ್ತಾರವಾಗುತ್ತೆ. ಆದ್ದರಿಂದ ಆಹಾರ ಅನ್ನಂ ಇದೆ, ಅನ್ನ ಅಂತನ್ನೋದು ಮುಖ್ಯವಾಗಿ ಪ್ರಾಪ್ಯವಾದದ್ದು ಇರಬೇಕು. ಅನ್ನಸ್ಯ ಕಾ ಗತಿ ಅಂತ ಶಿಲಕ ಕೇಳಿದ. ಈ ಅನ್ನ ಅಂತನ್ನೋದಕ್ಕೆ ಪ್ರಾಪ್ಯವಾದದ್ದು ಯಾವುದು ಇದೆಯಾ ಅದಕ್ಕೆ ಹೇಳಿದ. ಈ ಅನ್ನ ಅಂತನ್ನೋದಕ್ಕೆ ಅದು ಗಿಡ ಮರಗಳಿಂದ ಬೆಳೆಯೋದು ಅನ್ನ. ಆ ಗಿಡ ಮರಗಳಿಗೆ ಬೇಕಾದದ್ದು ನೀರು ಇಲ್ಲದೆ ಇದ್ರೆ ಯಾವ ಗಿಡ ಬೆಳೆಯೋಲ್ಲ. ಗಿಡ ಇಲ್ಲದೆ ಇದ್ರೆ ಅನ್ನ ಅಂತಿಲ್ಲ ನಮಗೆ. ಆದ್ದರಿಂದ ಇದಕ್ಕೆ ಆಪಹ ನೀರೇ ಇದಕ್ಕೆ ಗತಿ, ಅನ್ನಕ್ಕೆ ನೀರೇ ಗತಿ ಅಂತ ಹೇಳಿದ. ನೀರಿಗೆ ಯಾವುದು ಗತಿ, ನೀರು ಅವಹ ಕಾ ಗತಿ. ಅಲ್ಲಿ ಹೇಳಿದ ಅಸೌ ಲೋಕ, ಅಲ್ಲಿ ಕಾಣುತ್ತಲ್ಲ ದ್ಯುಲೋಕ, ಅದು ನೀರಿಗೆ ಗತಿ. ಯಾಕೆಂದ್ರೆ ಅಲ್ಲಿಂದ ಮಳೆ ಬಂದರೆ ತಾನೇ ಇಲ್ಲಿ ಗಿಡ ಮರ ಎಲ್ಲ ಬೆಳೆಯೋದು. ಅದರಿಂದ ಅಸೌ ಲೋಕ, ಅಲ್ಲಿ ಮೇಲ್ ಕಾಣೋ ಲೋಕ ಅಂತ ಹೇಳ್ದ. ಅದಕ್ಕೆ ಶಿಲಕ ಕೇಳ್ದ, ಈ ಮೇಲ್ ಕಾಣುತ್ತಲ್ಲ ಅಸೌ ಲೋಕ, ಈ ಲೋಕಕ್ಕೆ ಗತಿ ಯಾವುದು ಅಂತ. ಅದಕ್ಕೆ ದಾಲ್ಭೆ ಹೇಳ್ದ, ನೀನು ನ ಸಾಮಹ ಅತಿನೀಯತೆ, ಅದು ಸ್ವರ್ಗ ಮೇಲಿರೋದು ಅಂತಲೂ ಸ್ವರ್ಗ ಅಂದ್ರೆ ಹೆವನ್ ಅಂತಲ್ಲ, ಮೇಲಿನ ಲೋಕ ಅಸೌ ಲೋಕ, ಅಲ್ಲಿ ಕಾಣ್ತಕ್ಕಂಥ ಲೋಕ. ಆ ಲೋಕವನ್ನು ಮೀರಿ ಸಾಮ ಅಂತ ಹೋಗೋದು. ಸಾಮ ಸ್ವರ್ಗದಲ್ಲೇ ಪರ್ಯವಸಾನವನ್ನು ಹೊಂದುತ್ತೆ, ಸ್ವರ್ಗವನ್ನು ಮೀರಿ ಸಾಮ ಅಂತ ಹೋಗೋಲ್ಲ. ಆದ್ದರಿಂದ ನ ಅತಿನೀಯೇತ್, ನ ಸ್ವರ್ಗಂ ಲೋಕಂ ಅತಿನಯೇತ್. ನೀನು ಪ್ರಶ್ನೆ ಮಾಡುವಾಗ ಸ್ವರ್ಗವನ್ನು ದಾಟಿ ಹೋಗಬಾರದು ಅಂತ ಹೇಳ್ದ. ಅದಕ್ಕೆ ಶಿಲಕ ಕೇಳಿದ, ಹಾಗಿದ್ರೆ ನೀನು ಸಾಮ ಅಪ್ರತಿಷ್ಠವಾಯಿತಲ್ಲ, ಎಲ್ಲೂ ಕೊನೆ ಇಲ್ಲದೇನೆ ಪ್ರತಿಷ್ಠೆ ಇಲ್ಲದೆ ಇರತಕ್ಕಂಥ ಒಂದು ಸ್ವರ್ಗಕ್ಕೆ ಚಲನೆ ಅಂತ ಉಂಟು. ಯಾಕೆಂದರೆ ಕ್ಷಿತಿಜದಲ್ಲಿ ಮಿಕ್ಕಾದ ಎಲ್ಲ ಸ್ವರ್ಭೂಮಿಗಳು ಕೂಡ ತಿರುಗಾಡುವಾಗ ಅದು ತಿರುಗಾಡುತ್ತೆ, ಅದಕ್ಕೆ ಪ್ರತಿಷ್ಠೆ ಅಂತಿಲ್ಲ. ಇವಾಗ ನಾವು ಯಾವುದನ್ನು ದ್ಯುಲೋಕ ಅಂತ ಕರಿತೀವೋ, ದ್ಯುಲೋಕ ಇಸ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್, ಅದಕ್ಕೆ ಪ್ರತಿಷ್ಠೆ ಅಂತಿಲ್ಲ. ನಿನ್ನ ಸಾಮ ಅಪ್ರತಿಷ್ಠಿತವಾಯಿತಲ್ಲ, ಹಾಗಾದರೆ ಇಟ್ಸ್ ನಾಟ್ ಬೇಸ್ಡ್ ಆನ್ ಎ ಫರ್ಮ್ ಬೇಸಿಸ್. ಯಾವ ಕಾನ್ಸ್ಟೆಂಟಾಗಿ ಮೂವ್ ಆಗ್ತಾ ಇರೋದನ್ನ ನೀನು ಗತಿ ಅಂತ ಕರೆದ್ರೆ ಅಪ್ರತಿಷ್ಠಿತ ಗತಿ. ಅದಕ್ಕೆ ದಾಲ್ಭ್ಯ ಕೇಳಿದ, ಹಾಗಿದ್ರೆ ನೀನೇ ಹೇಳು ಯಾವುದು ಸಾಮಕ್ಕೆ ಗತಿ, ಆ ಲೋಕಕ್ಕೆ ಗತಿ ಯಾವುದೇ ಹೇಳು. ಅದಕ್ಕೆ ಹೇಳ್ತಾನೆ, ಅಮುಷ್ಯ ಲೋಕಸ್ಯ ಕಾ ಗತಿ, ಇದು ಮೇಲ್ ಕಾಣ್ತಕ್ಕಂಥ ಲೋಕಕ್ಕೆ ಯಾವುದು ಗತಿ. ಅದಕ್ಕೆ ಶಿಲಕ ಹೇಳ್ತಾನೆ, ಅಯಂ ಲೋಕ, ಈ ಲೋಕ ಅದಕ್ಕೆ ಪ್ರತಿಷ್ಠಿತವಾದದ್ದು. ಈ ಲೋಕ ಇದ್ದರೆ ಅದು, ಇಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿಯೋ ಕರ್ಮಗಳನ್ನು ಮಾಡಿಯೋ ಪುಣ್ಯ ಪಾಪಗಳನ್ನು ಮಾಡಿಯೋ ನಾವು ಆ ಲೋಕದ ಜೊತೆ ಸಂಬಂಧವನ್ನು ಇಟ್ಕೊಳ್ಬೇಕು. ಆದ್ದರಿಂದ ಆ ಲೋಕಕ್ಕೂ ಕೂಡ ಅಯಂ ಲೋಕ ಗತಿ, ಈ ಲೋಕವೇ ಗತಿ ಅದಕ್ಕೆ. ಆಮೇಲೆ ಇವನು ಶಿಲಕ ಕೇಳಿದ, ದಾಲ್ಭೆ ಹೇಳಿದ ಉತ್ತರ ಇದು. ಶಿಲಕ ಕೇಳಿದ, ಅದನ್ನು ನಾವು ದೇ ಹ್ಯಾವ್ ಚೇಂಜ್ ರೋಲ್ಸ್. ಅವನು ಮುಂಚೆ ಪ್ರಶ್ನೆ ಕೇಳ್ತಾ ಇದ್ದ, ಇವನು ಉತ್ತರ ಹೇಳ್ತಾ ಇದ್ದ. ಅವನೊಂದು ಕಡೆ ನಿಲ್ಲಿಸಿದ ಮೇಲೆ ದಾಲ್ಭ್ಯ ಶಿಲಕದನ್ನು ಪ್ರಶ್ನೆ ಕೇಳಿದ, ಶಿಲಕ ಉತ್ತರ ಹೇಳ್ದ. ಆವಾಗ ದಾಲ್ಭ್ಯ ತಿರುಗಿ ಕೇಳ್ತಾನೆ, ಈ ಲೋಕಕ್ಕೆ ಪ್ರತಿಷ್ಠೆ ಅಂತ ಯಾವುದು, ಅಯಂ ಲೋಕ ಅಂತ ಹೇಳಿದೆಯಲ್ಲ, ಅಸ್ಯ ಲೋಕಸ್ಯ ಕಾ ಗತಿ, ಈ ಲೋಕಕ್ಕೆ ಯಾವುದು ಪ್ರತಿಷ್ಠೆ, ಒಂದು ಗತಿ ಅಂತ ಅನ್ನೋದು ಯಾವುದು, ಪ್ರಾಪ್ಯ ಸ್ಥಾನ ಯಾವುದು. ಇವನು ಹೇಳಿದ, ಈ ಲೋಕವನ್ನು ದಾಟಿ ಹೋಗಬಾರದು, ನ ಅತಿನಯೇತ್, ಈ ಲೋಕವೇ ಪ್ರತಿಷ್ಠೆ, ಈ ಲೋಕವನ್ನು ದಾಟಿ ನೀನು ಹೋಗಬಾರದು. ಆವಾಗ ಇವನು ಪ್ರವಾಹಣ ಜೈವಲಿ, ಅಲ್ಲಿವರೆಗೂ ಸುಮ್ಮನೆ ಇರ್ತಲ್ಲ ಇವನು, ಅವನು ಕ್ಷತ್ರಿಯ. ಇದು ಉಪನಿಷತ್ತೆಲ್ಲ ಕ್ಷತ್ರಿಯರ ವಿದ್ಯೆ. ಈಗ ಬ್ರಾಹ್ಮಣರು ಎಲ್ಲೋ ಯಾಜ್ಞವಲ್ಕ್ಯ ಒಂದಿಬ್ಬರು ಮೂರು ಜನ ಬರ್ತಾರೆ ವಿನಃ, ಉಳಿದ ಉಪನಿಷತ್ ಎಲ್ಲ ಕ್ಷತ್ರಿಯರದ್ದೇ, ಎಲ್ಲ ಕ್ಷತ್ರಿಯರೇ ಇಲ್ಲಿ. ಆ ಪ್ರವಾಹಣ ಜೈವಲಿ ಹೇಳ್ತಾನೆ, ನೀನು ಹೇಳೋದು ಸರಿಯಲ್ಲ, ನೀನು ಇದು ಅಪ್ರತಿಷ್ಠಿತವೇ ಆಯ್ತಲ್ಲ. ನೀನು ಹೇಳ್ತಕ್ಕಂಥ ಅಯಂ ಲೋಕ, ಈ ಲೋಕವೂ ಕೂಡ ಚರಣ ಸ್ವಭಾವವುಳ್ಳಂತಹದ್ದು, ಅಂತವತಿ, ಇವತ್ತಿದ್ದು ನಾಳೆ ಹೋಗ್ತಕ್ಕಂಥ ಲೋಕ, ಇದನ್ನು ನೀನು ಪ್ರತಿಷ್ಠೆ ಅಂತ ಹೇಗೆ ಹೇಳ್ತೀಯಾ, ಇದನ್ನು ಗತಿ ಅಂತ ಹೇಗೆ ಹೇಳ್ತೀಯಾ
ಅಂತವಧ್ಯ. ಇದು ನಿನ್ನ ಸಾಮ ಅಂತ ಅನ್ನೋದಕ್ಕೂ ಅಂತ ಅನ್ನೋದು ಬಂತಲ್ಲ. ಯಾವುದು ಕೊನೆ ಇದೆಯೋ, ಒಂದು ಹುಟ್ಟಿದೆ ಲೋಕ ಅಂತಂದ ಮೇಲೆ ಅದಕ್ಕೊಂದು ಹುಟ್ಟು ಅಂತಿದೆ, ಒಂದು ಬೆಳವಣಿಗೆ ಇದೆ, ಒಂದು ಮುಪ್ಪು ಇದೆ, ಒಂದು ಸಾವು ಅಂತಿದೆ. ಇಂಥದ್ದನ್ನು ನೀನು ಗತಿ ಅಂತ ಹೇಳ್ತೀಯಲ್ಲ, ನಿನ್ನ ಸಾಮವೂ ಅಪ್ರತಿಷ್ಠಿತವಾಯಿತಲ್ಲ, ಅಂತದಿಂದ ಕೂಡಿದ್ದಾಯ್ತಲ್ಲ ಅಂತ ಅವನು ಶಿಲಕನನ್ನು ಕೇಳಿದ. ಆಗ ಶಿಲಕಾದಾಲ್ಭಿ ಇಬ್ರು, ಸರಿ ಹಾಗಿದ್ರೆ ನೀನು ಹೇಳು, ಯಾವ ಅಸ್ಯ ಲೋಕಸ್ಯ ಕಾಗತಿ ರೀತಿ, ಯಾವುದು ಲೋಕಕ್ಕೆ ಗತಿ, ಇದು ಹಿನ್ನೆಲೆ. ಆವಾಗ ಪ್ರವಾಹಣ ಜೈವಲಿ ಇದನ್ನು ಹೇಳ್ತಾನೆ, ಮುಂದಿನ ಉಪದೇಶವನ್ನು ಹೇಳ್ತಾನೆ. ಇಲ್ಲಿ ಶಂಕರಾಚಾರ್ಯರು ಇದು ತದ್ವಿದ್ಯ ಸಂವಾದ, ಇವರು 3 ಜನ ಕೂತ್ಕೊಂಡು ತತ್ವ ನಿರ್ಣಯಕ್ಕಾಗಿ ಮಾಡದಿರತಕ್ಕಂಥ ಚರ್ಚೆ, ಒಬ್ಬರ ಮೇಲೊಬ್ಬರು ಗೆಲ್ಲಬೇಕು ಅಂತ ಅನ್ನೋ ಉದ್ದೇಶದಿಂದಲ್ಲ, ತದ್ವಿದ್ಯ ಸಂವಾದ. ಆ ವಿದ್ಯೆಯನ್ನು ಕುರಿತು ಇವರು ಮಾತನಾಡ್ಕೊಳ್ತಾ ಇರುವಾಗ ವಿಪರೀತ ಗ್ರಹಣ ನಾಶ, ಅಪೂರ್ವ ವಿಜ್ಞಾನೋಪಜನ, ಸಂಶಯ ನಿವೃತ್ತಿಶ್ಚ ಇತ್ಯತಃ ತದ್ವಿದ್ಯ ಸಂಯೋಗ ಕರ್ತವ್ಯ ಇತಿ ಚ ಇತಿಹಾಸ ಪ್ರಯೋಜನಂ. ಇಲ್ಲಿ 3 ಜನ ಮಾತನಾಡ್ತಾ ಇದ್ರು, 3 ಜನ ಮಾತನಾಡಿದ್ದರಲ್ಲಿ ಪ್ರವಾಹಣ ಜೈವಲಿಯಿಂದ ಒಂದು ತತ್ವ ನಿರ್ಣಯ ಆಯಿತು ಅಂತ ಹೇಳೋ ಕಥೆ ಇದೆಯಲ್ಲ ಇತಿಹಾಸ, ಇದರ ಪ್ರಯೋಜನ ಏನು, ಉದ್ದೇಶ ಏನು ಅಂದರೆ ವಿಪರೀತ ಗ್ರಹಣ ನಾಶನಂ. ನಮ್ಮ ಮನಸ್ಸಿನಲ್ಲಿ ವಿಪರೀತ ಅದು ಇದ್ದದ್ದನ್ನು ಇಲ್ಲದೇ ಇರೋ ಹಾಗೆ ಕಾಣೋದು, ಇಲ್ಲದೇ ಇರೋದನ್ನು ಇದ್ದ ಹಾಗೆ ಕಾಣೋದು, ಇದು ವಿಪರೀತ ಗ್ರಹಣ. ಯಾವುದು ಸರಿ ಅಲ್ಲವೋ ಅದನ್ನು ನಾವು ಗ್ರಹಣ ಮಾಡೋದು, ಯಾವುದು ತಪ್ಪು ಯಾವುದು ಸರಿಯೋ ಅದನ್ನು ಬಿಡೋದು, ಯಾವುದು ತಪ್ಪೋ ಅದನ್ನು ಗ್ರಹಣ ಮಾಡೋದು, ಇವೆಲ್ಲ ವಿಪರೀತ ಗ್ರಹಣದಲ್ಲಿ ಸೇರುತ್ತೆ. ಸಾಮಾನ್ಯವಾಗಿ ನಮಗೆ ಇಂಥ ವಿಪರೀತ ಗ್ರಹಣ ಅಂತಿರುತ್ತೆ. ಈ ತದ್ವಿದ್ಯ ಸಂವಾದದಿಂದ ಹೀಗೆ ತಿಳಿದವರು ಕೂತ್ಕೊಂಡು ಮಾತನಾಡೋದ್ರಿಂದ ಈ ವಿಪರೀತ ಗ್ರಹಣ ನಾಶನಂ ಇದು ಹೋಗಲಾಡ್ತಕ್ಕದ್ದು, ಹೋಗೋದು ಒಂದು ಪ್ರಯೋಜನ. ಮತ್ತು ಅಪೂರ್ವ ವಿಜ್ಞಾನೋಪಜನ, ಉಪಜನ ಅಂದರೆ ಉಂಟಾಗೋದು, ಹುಟ್ಟೋದು. ಇದ್ದ ವಿಪರೀತ ಗ್ರಹಣ ಹೋಗೋದು ಒಂದು, ಇಲ್ಲದೇ ಇರತಕ್ಕಂಥ ಅಪೂರ್ವ ವಿಜ್ಞಾನ, ಇಲ್ಲಿಯವರೆಗೆ ನಮಗೆ ಹೊಳಿದೇ ಇರತಕ್ಕಂಥ ಒಂದು ತಿಳುವಳಿಕೆ ನಮಗೆ ಉಂಟಾಗೋದು, ಇದು ತದ್ವಿದ್ಯಾ ಸಂವಾದ. ಮತ್ತು ಸಂಶಯ ನಿವೃತ್ತಿಶ್ಚ, ಸ್ವಲ್ಪ ತಿಳುವಳಿಕೆ ಅಂತ ಇರುತ್ತೆ ನಮಗೆ, ತಿಳುವಳಿಕೆ ಇದ್ದರೂ ಕೂಡ ಇದು ಹೀಗೋ ಹಾಗೋ, ಇಲ್ಲಿ ವಿಪರೀತ ಗ್ರಹಣವೂ ಅಲ್ಲ, ಸಮ್ಯಜ್ಞಾನವೂ ಅಲ್ಲ, ಇಲ್ಲಿ ಇದು ಹೀಗೋ ಹಾಗೋ ಅಂತನ್ನೋದು ಈ ಸಂಶಯ ಉಭಯ ಕೋಟಿಕ, ಹೀಗೂ ಆಗಬಹುದು ಹಾಗೂ ಆಗಬಹುದು. ಈ ಸಂಶಯ ನಿವೃತ್ತವಾಗಬೇಕು. ಇಲ್ಲಿ ವಿಪರೀತ ಗ್ರಹಣ ಅಂತಂದರೆ ಬೇರೆಯವರು ಹೇಳೋವರೆಗೂ ನಮ್ಮ ಮನಸ್ಸಿನಲ್ಲಿ ಅದೇ ಖಚಿತವಾಗಿ ನಿಲ್ಲುತ್ತೆ. ಬೇರೆಯವರು ಹೇಳಿದರೆ ನಮ್ಮ ಮನಸ್ಸಿಗೆ ಒಪ್ಪಿಗೆ ಆದರೆ ಓಹೋ ಇಲ್ಲಿಯವರು ನಾನು ಅಂದುಕೊಂಡಿದ್ದು ತಪ್ಪು ಅಂತ ಗೊತ್ತಾಗುತ್ತೆ. ಸಂಶಯದಲ್ಲಿ ನಾನು ಹೇಳೋದು ಸರಿ ಅಂತನ್ನೋ ಕಲ್ಪನೆಯೇ ಇಲ್ಲ, ನಾನು ತಿಳ್ಕೊಂಡಿರೋದು ತಪ್ಪೇ ಇರಬಹುದು, ಸರಿಯೇ ಇರಬಹುದು, ಗೊತ್ತಿಲ್ಲದೆ ಇರತಕ್ಕಂಥ ಸಂಶಯ ಅದು. ಹೀಗೆ ವಿಪರೀತ ಗ್ರಹಣ ಹೋಗಲಾಡಿಸೋದು, ಜ್ಞಾನವನ್ನು ಅಪೂರ್ವ ಜ್ಞಾನವನ್ನು ಉಂಟು ಮಾಡೋದು, ಮತ್ತು ಸಂಶಯ ನಿವೃತ್ತಿಶ್ಚ, ಇರತಕ್ಕಂಥ ಸಂಶಯವನ್ನು ಹೋಗಲಾಡಿಸೋದು. ಇತ್ಯತಃ ಆದ್ದರಿಂದ ತದ್ವಿದ್ಯ ಸಂಯೋಗ ಕರ್ತವ್ಯ, ಹೀಗೆ ತಿಳಿದವರ ಜೊತೆ ಕೂತು ಮಾತನಾಡತಕ್ಕದ್ದು. ಇತಿ ಚ ಇತಿಹಾಸ ಪ್ರಯೋಜನಂ, ಇಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರತಕ್ಕಂಥ ಇತಿಹಾಸಕ್ಕೆ ಇದೇ ಪ್ರಯೋಜನವಾದದ್ದು. ಇಲ್ಲಿ ಈ ಪ್ರವಾಹಣ ಜೈವಲಿಯನ್ನ ಶಿಲಕ ಕೇಳ್ತಾನೆ. ಅಸ್ಯ ಲೋಕಸ್ಯ ಕಾಗತಿರಿತಿ, ನಾವು ಮಾತನಾಡಿಕೊಂಡು ಈ ಲೋಕ ಅಂತನ್ನೋವರೆಗೆ ಬಂದವು. ನಾವು ಈ ಲೋಕದ ಗತಿ ಏನು ಅಂತ ನಾವು ಚರ್ಚೆ ಮಾಡಬೇಕು. ಅದನ್ನು ಶಿಲಕನಾಗಲಿ ದಾಲ್ಭ್ಯನಾಗಲಿ ಹೇಳಲಿಲ್ಲ, ನೀನು ಹೇಳು. ಅಸ್ಯ ಲೋಕಸ್ಯ ಕಾಗತಿ ರೀತಿ ಅಂತ ಪ್ರಶ್ನೆ ಮಾಡಿ. ಅದಕ್ಕೆ ಪ್ರವಾಹಣ ಜೈವಲಿ ಉತ್ತರ ಕೊಡ್ತಾನೆ. ಆಕಾಶ ಇದಿ ಹೋವಾಚ, ಈ ಲೋಕ ಅಂತಿದೆಯಲ್ಲ ಇದಕ್ಕೆ ಆಕಾಶ ಅನ್ನೋದು ಗತಿ. ಆಕಾಶ ಇದಿ ಹೋವಾಚ ಸರ್ವಾಣಿ ಭವಾಯಿಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಆಕಾಶಂ ಪ್ರತ್ಯಸ್ಥಂ ಯಂತಿ ಆಕಾಶೋ ಹ್ಯೈವೈಭ್ಯೋ ಜ್ಯಾಯಾನ್ ಆಕಾಶ ಪರಾಯಣಃ.
ಅಸ್ಯ ಲೋಕಸ್ಯ, ಇಲ್ಲಿ ಉದ್ಗೀತದಲ್ಲಿ, ಉದ್ಗೀತದ ಉಪಾಸನೆಯಲ್ಲಿ ಈ ಉದ್ಗೀತ ಸಾಧನೆ, ಈ ಸಾಧನೆಯನ್ನು ಅವಲಂಬಿಸಿ ಉಪಾಸನೆ ಮಾಡುವಾಗ ಧ್ಯಾನ ಮಾರ್ಗದಲ್ಲಿ ಇದಕ್ಕೆ ಗತಿ ಯಾವುದು, ಇದಕ್ಕೆ ಗತಿ ಯಾವುದು ಅಂತ ಹೇಳಿ ನಮ್ಮ ವ್ಯವಹಾರ ಪ್ರಪಂಚವನ್ನು ದಾಟಿ, ಅಂದರೆ ಏನೋ ಸ್ವರ, ಪ್ರಾಣ, ಅನ್ನ, ಉದಕ ಇಷ್ಟನ್ನೂ ದಾಟಿ ದ್ಯುಲೋಕಕ್ಕೆ ಹೋಯಿತು ಧ್ಯಾನದಲ್ಲಿ. ಮತ್ತೆ ಈ ಲೋಕಕ್ಕೆ ಬಂತು. ಅಂದರೆ ಏನು, ದಿ ಆಲ್ ಕಾಂಪ್ರಹೆನ್ಸಿವ್ ನೇಚರ್ ಆಫ್ ದಿಸ್ ಗೀತ ಉಪಾಸನೆಯಲ್ಲಿ ಯಾವುದನ್ನೂ ಬಿಟ್ಟಿಲ್ಲ ಅವರು. ವ್ಯವಹಾರ ಪ್ರಪಂಚದಲ್ಲಿರತಕ್ಕಂಥ, ಅಂದರೆ ಏನು, ಸಾಮಾನ್ಯವಾಗಿ ನಮ್ಮ ಬುದ್ಧಿಗೆ ಗೋಚರವಾಗತಕ್ಕಂಥ ಸ್ವರಕ್ಕೆ ಪ್ರಾಣ, ಪ್ರಾಣಕ್ಕೆ ಅನ್ನ, ಅನ್ನಕ್ಕೆ ನೀರು, ನೀರಿಗೆ ಲೋಕ, ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಾಗುವಂಥದ್ದು. ಇದನ್ನು ಹಿಡಿದು ಅದರ ಗತಿ ಯಾವುದು, ಇದರ ಗತಿ ಯಾವುದು ಅಂತ ಚರ್ಚೆ. ಅಂದರೆ ಏನು, ಫ್ರಮ್ ದಿ ನೋನ್ ಟು ದಿ ಬಿಯಾಂಡ್, ಇದು ಸಹ ಉದ್ಗೀತ ಸಾಧನೆಯಲ್ಲಿ ಇರೋದು. ಅದಕ್ಕೆ ಇವನು ಹೇಳ್ತಾನೆ, ಈ ಅಯಂ ಲೋಕಃ ಅಂತಿದೆಯಲ್ಲ, ಅಸ್ಯ ಲೋಕಸ್ಯ ಕಾಗತಿ ಅಂತಿದೆಯಲ್ಲ, ಈ ಲೋಕದಲ್ಲಿ ನಮ್ಮ ಅನುಭವಕ್ಕೆ ಬರೋದು ಮತ್ತು ನಮ್ಮ ತಿಳುವಳಿಕೆಗೆ ಬಾರದೇ ಇರತಕ್ಕಂಥದ್ದು ಇದೆ. ಯಾವುದು? ಆಕಾಶ. ಆಕಾಶ ಇತಿ ಹೋವಾಚ, ಪ್ರವಾಹನ ಜೈವಿಲಿ ಸಿದ್ಧಾಂತವಾಗಿ ಹೇಳಿದ. ಈ ಆಕಾಶ ಅಂತ ಅನ್ನೋದನ್ನು ನೀವು ಭೂತಾಕಾಶ ಅಂತ ಅಂದುಕೊಳ್ಳಬಾರ್ದು. ಏಕೆಂದರೆ ಭೂತಾಕಾಶದಲ್ಲಿ ಈ ಅಯಂ ಅಸ್ಯ ಲೋಕಸ್ಯ ಕಾಗತಿರಿ ಅಂತ ಕೇಳಿದಾಗ ಲೋಕ ಪಾಂಚಭೌತಿಕವಾದದ್ದು, ಪೃಥ್ವಿ ಅಪ್ ತೇಜೋ ವಾಯುರಾಕಾಶಗಳಿಂದ ಕೂಡಿದ್ದು. ಇದರ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟ್ ಆಫ್ ದಿಸ್ ವರ್ಲ್ಡ್, ಹೌ ಕುಡ್ ದಟ್ ಬಿ ದಿ ಅಲ್ಟಿಮೇಟ್ ರೆಫ್ಯೂಜ್? ಅದಕ್ಕೆ ಗತಿಯಾಗೋದು ಹೇಗೆ? ಆದ್ದರಿಂದ ಇಲ್ಲಿ ಭೂತಾಕಾಶ ಅಂತನೋ ಅಲ್ಲ. ಅದೇ ಆ ಒಂದು ಧೋರಣೆಯಲ್ಲೇನೆ ಇಲ್ಲಿ ಪೂರ್ವಪಕ್ಷ ಏನು ತಗೊಂಡ್ರೋ, ಅಂದರೆ ಇಲ್ಲಿ ಅಧಿಕರಣದಲ್ಲಿ, ಆಕಾಶಾಧಿಕರಣದಲ್ಲಿ ಆಕಾಶ ತಲ್ಲಿಂಗ ಅನ್ನುವಾಗ ಪೂರ್ವಪಕ್ಷ ಮೊದಲೇ ಬರತಕ್ಕದ್ದೇನು, ಇದು ಭೂತಾಕಾಶವೋ. ಇಲ್ಲಿ ವಿಷಯವಾಕ್ಯದಲ್ಲಿ ಪ್ರವಾಹಣ ಜೈವಲಿ ಇದು ಭೂತಾಕಾಶವಲ್ಲ. ನಾನು ಆಕಾಶ ಅಂತ ಇವರು ಹೇಳಿ ಇದು ಭೂತಾಕಾಶ ಅಂತ ಅಂದುಕೊಳ್ಳಬಾರದು. ಯಾಕೆಂದರೆ ಅಸ್ಯ ಲೋಕಸ್ಯ ಗತಿ ಅಂತನ್ನುವಾಗ ಭೂತಾಕಾಶ ಅಂತ ಅನ್ನೋದನ್ನು ಆಗಲೇ ಅಲ್ಲಿ ಹಿಂದೆ ಸೇರಿಸಿದೆ. ಲೋಕದಲ್ಲಿ ಭೂತಾಕಾಶ ಸೇರಿಕೊಂಡಿದೆ, ಅದಕ್ಕೆ ಗತಿಯಾಗಿ ತಿರುಗಿ ಭೂತಾಕಾಶ ಇರೋದು ಸಾಧ್ಯ ಇಲ್ಲ. ಮತ್ತು ಈ ಆಕಾಶ ಯಾವುದು ಅಂದರೆ, ಸರ್ವಾಣಿ ಹ ವಾ ಇಮಾನಿ ಭೂತಾನಿ ಆಕಾಶಾದೇವ ಉತ್ಪದ್ಯಂತೆ. ಸರ್ವಾಣಿ ಸ್ಥಾವರ ಜಂಗಮಾತ್ಮಕವಾದ ಎಲ್ಲವೂ ಕೂಡ ಓಡಿಯಾಡ್ತಾ ಇರೋದಾಗಲಿ, ಓಡಿಯಾಡದೆ ನಿಂತಿರೋದಾಗಲಿ, ಚೇತನ ವಸ್ತುಗಳಾಗಲಿ, ಜಡ ವಸ್ತುಗಳಾಗಲಿ, ಸರ್ವಾಣಿ ಹ ವಾ ಇಮಾನಿ ಭೂತಾನಿ, ಈ ಪ್ರಪಂಚದಲ್ಲಿ ಏನೇನಿದೆಯೋ ಅದೆಲ್ಲವೂ ಕೂಡ ಆಕಾಶಾದೇವ ಉತ್ಪದ್ಯಂತೆ, ಈ ಆಕಾಶದಿಂದಲೇ ಹೊರಗೆ ಬರುತ್ತವೆ. ಆಕಾಶಂ ಪ್ರತ್ಯಸ್ತಂ ಯಂತಿ, ಕಡೆಯಲ್ಲಿ ಆಕಾಶದಲ್ಲೇ ಹೋಗಿ ಸೇರಿಕೊಳ್ಳುತ್ತೆ. ಪ್ರತ್ಯಸ್ತಂ ಯಂತಿ, ಅದರಲ್ಲಿ ಹೋಗಿ ಮರೆಯಾಗುತ್ತವೆ. ಆಕಾಶಂ ಪ್ರತಿ ಅಸ್ತಂ ಯಂತಿ, ಆಕಾಶವನ್ನು ಕುರಿತು ಹೋಗಿ ಅದರಲ್ಲಿ ಮರೆಯಾಗುತ್ತೆ ಎಲ್ಲವೂ ಕೂಡ. ಮತ್ತು ಆಕಾಶ ಹ ಏವ ಏಭ್ಯ ಜಾಯಾನ್, ಏಭ್ಯ ಈ ಸರ್ವಾಣಿ ಭೂತಾನಿ ಇದೆಯಲ್ಲ, ಎಲ್ಲ ಭೂತಗಳು ಇವುಗಳಿಗಿಂತ ಎಲ್ಲ ಜಾಯಾನ್ ದೊಡ್ಡದಾದದ್ದು ಆಕಾಶ. ಆಕಾಶ ಹ ಏವ ಏಭ್ಯ ಜಾಯಾನ್ ಉತ್ಕೃಷ್ಟ ನಿರತಿಶಯ, ಅದಕ್ಕೆ ಮೀರಿದ್ದೇ ಇಲ್ಲ. ಎಲ್ಲ ವಸ್ತುಗಳಲ್ಲಿ ತರತಮ ಭಾವ ಉಂಟು. ಒಂದು ಯಾವುದೋ ಒಂದು ಸಣ್ಣದು ಅಂತ ಒಂದು ಉಂಟು, ದೊಡ್ಡದು ಅಂತ ಒಂದು ಉಂಟು, ಸಣ್ಣ ಇರುವೆ ಅಂತ ಒಂದು ಉಂಟು, ಆನೆ ಅಂತ ಒಂದು ಉಂಟು, ಸಣ್ಣ ಗುಡ್ಡ ಅಂತ ಒಂದು ಉಂಟು, ಹಿಮಾಲಯ ಅದು, ಇಲ್ಲಿ ತರತಮ ಭಾವ ಎಲ್ಲ ಉಂಟು. ಏಭ್ಯ ಸರ್ವೇಭ್ಯ, ಇದು ಎಲ್ಲಕ್ಕಿಂತಲೂ ಕೂಡ ಆಕಾಶ ಏವ ಜಾಯಾನ್, ಆಕಾಶವೇ ದೊಡ್ಡದು. ಮಹತ್ತರ ಉತ್ಕೃಷ್ಟ, ಅದೇನು ಅದಕ್ಕಿಂತ ಹೆಚ್ಚಾದದ್ದು ನಮಗೆ ಗೊತ್ತಿಲ್ಲ. ನಿರತಿಶಯ ಆಕಾಶ ಪರಾಯಣ ಪರಂ ಅಯನಂ ಪ್ರತಿಷ್ಠ,
ಅಯನ ಅಂದರೆ ನಿಲ್ಲತಕ್ಕಂಥ ದಾರಿ. ಪರಾಯಣ ಅಂದರೆ ಯಾವುದು ಎಲ್ಲವೂ ಹೋಗಿ ಅಲ್ಲಿ ನಿಲ್ಲುತ್ತೆಯೋ, ಯಾವುದು ಎಲ್ಲಕ್ಕೂ ಪ್ರತಿಷ್ಠೆಯೋ, ಎಲ್ಲಕ್ಕೂ ಕಾರಣಭೂತವಾದದ್ದು, ಆಧಾರಭೂತವಾದದ್ದು, ಇದು ಪರಾಯಣಂ, ಪರಮಗತಿತ್ವ. ಎಲ್ಲವೂ ಕೂಡ ಅಲ್ಲಿ ಹೋಗಿ ಸೇರುತ್ತೆ. ನೀನು ಸಾಮ್ನಃ ಕಾಗತಿದಿತಿ ಅಂಥೇಳಿ ನೀನು ಪ್ರಶ್ನೆ ಮಾಡಿಕೊಂಡು ಹೋದಿ, ಸಾಮ ಸೇರೋದು ಅಲ್ಲೇನೆ, ಸಾಮಕ್ಕೆ ಆಧಾರವಾಗಿ ಪ್ರಾಣ ಸೇರೋದು ಅಲ್ಲೇನೆ, ಪ್ರಾಣಕ್ಕೆ ಆಧಾರವಾಗಿ ಅನ್ನ ಸೇರೋದು ಅಲ್ಲೇನೆ. ಅಂದರೆ ಇವೆಲ್ಲಕ್ಕೂ ಕೂಡ ಪರಾಯಣಂ, ಪರ ಅಯನ. ಎಲ್ಲಕ್ಕೂ ಗತಿ ಗತಿ ಯಾವ, ಇದಕ್ಕೆ ಯಾವ್ದು ಗತಿ, ಇದಕ್ಕೆ ಯಾವ್ದು ಗತಿ ಅಂತ ಕೇಳಿದೆಯಲ್ಲ, ಆ ಗತಿ ಪರಾಯಣ. ಅಂದರೆ ಎಲ್ಲವೂ ಅಲ್ಲಿ ಹೋಗಿ ಸೇರುತ್ತೆ. ಅದಕ್ಕೆ ಮೀರಿ ಅದಕ್ಕೆ ಗತಿ ಇತ್ತು ಒಂದಿಲ್ಲ. ಹೀಗೆ ಉಪನಿಷತ್ತು ಪ್ರವಾಹಣ ಜೈವಲಿ ಹೇಳಿದ್ದು ಇದನ್ನ. ಅದಕ್ಕೆ ಶಂಕರಾಚಾರ್ಯರು ಭಾಷ್ಯದಲ್ಲಿ ಏನು ಹೇಳ್ತಾರೆ, ಆಕಾಶ ಪರಯೇವ ಆತ್ಮ. ಈ ಆಕಾಶ ಅಂತನ್ನೋ ಮಾತಿಗೆ ಎರಡು ಅರ್ಥಗಳಿದೆ. ಆ ಸಮಂತಾತ್ ಕಾಶತೆ ದೀಪ್ಯತೆ ಇದು ಆಕಾಶ. ಕಾಶ ಧಾತು, ಕಾಶ ಧಾತುವಿಗೆ ಅದು ಘನ್ ಪ್ರತ್ಯಯ ಸೇರಿಸಿ ಆಕಾಶ ಅಂತಾಗುತ್ತೆ. ಇದಕ್ಕೆ ಎರಡು ಅರ್ಥಗಳನ್ನು ಮಾಡೋದಿದೆ. ಕಾಶ್ ಅಂತನ್ನೋ ಧಾತುವಿಗೆ ಆ ಸಮಂತ, ಎಲ್ಲ ಕಡೆಯಿಂದಲೂ ಕೂಡ ಎಲ್ಲ ವಸ್ತುಗಳು ಕಾಶತಿ ಪ್ರಕಾಶತಿ ಇದು ಆಕಾಶ. ಎಲ್ಲ ವಸ್ತುಗಳು ಎಲ್ಲಿ ಪ್ರಕಾಶವನ್ನು ಹೊಂದುತ್ತೆಯೋ, ಬೆಳಗುತ್ತೆಯೋ, ಅದು ಆಕಾಶ. ಅಂದರೆ ಏನು, ಸೂರ್ಯರಾಗಲಿ ಚಂದ್ರನಾಗಲಿ, ಆಕಾಶ ಇದ್ದರೆ ಅವನ ಬೆಳಕು, ಆಕಾಶ ಇಲ್ಲದೇ ಇದ್ದರೆ ಅವನ ಬೆಳಕಿಲ್ಲ. ಈ ಎಲ್ಲ ವಸ್ತುಗಳು ಎಲ್ಲಿ ಬೆಳಗುತ್ತೆಯೋ ಅದು ಆಕಾಶ. ಅದರೇನು, ಭೂತಾಕಾಶದ ಛಾಯೆ. ಇನ್ನೊಂದು ಅರ್ಥ ಏನು, ಆ ಕಾಶಯತಿ, ಎಲ್ಲವನ್ನೂ ಬೆಳಗೋ ಹಾಗೆ ಮಾಡುತ್ತಲ್ಲ ಅದು ಆಕಾಶ. ಎಲ್ಲಿ ಎಲ್ಲವೂ ಬೆಳಗುತ್ತೋ ಅದು ಆಕಾಶ ಅಂದರೆ ಭೂತಾಕಾಶವೂ ಆಗಬಹುದು. ಅಲ್ಲಿ ಪೂರ್ವಪಕ್ಷದವರು ಅಲ್ಲಿ ಒಂದು ನ್ಯಾಯ ಇಲ್ಲದೆ ಇದ್ದರೆ ಅವ್ರು ಹೇಳೋಲ್ಲ. ಪೂರ್ವಪಕ್ಷ ಅಂತ ಬೇಕಾದ್ರೆ ಅದಕ್ಕೊಂದು ಏನೋ ಒಂದು ಸಮ್ ಬೇಸಿಸ್ ಮಸ್ಟ್ ಇದೆ. ಇವರು ಇಲ್ಲಿ ಆಚಾರ್ಯರು ಹೇಳ್ತಾರೆ, ಇಲ್ಲಿ ಆಕಾಶ ಅಂತನ್ನೋ ಮಾತನ್ನ ಎರಡನೇ ಅರ್ಥದಲ್ಲಿ ತಗೊಳ್ಬೇಕು. ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅಂತ ಉಪನಿಷತ್ತಿನಲ್ಲಿ ಬರುತ್ತಲ್ಲ, ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ಅಂತ ಬರುತ್ತಲ್ಲ. ಅಲ್ಲಿ ಸೂರ್ಯ ಬೆಳಗೋಲ್ಲ, ಚಂದ್ರ ಬೆಳಗೋಲ್ಲ, ನಕ್ಷತ್ರಗಳ ಬೆಳಗೋಲ್ಲ. ಅದರಿಂದಾಗಿ ಸೂರ್ಯ ಬೆಳಗ್ತಾನೆ, ಚಂದ್ರ ಬೆಳಗ್ತಾನೆ, ನಕ್ಷತ್ರಗಳು ಬೆಳಗ್ತಾನೆ. ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಈ ಅರ್ಥದಲ್ಲಿ ನಾವು ತಗೊಳ್ಬೇಕು. ಎರಡನೇ ಅರ್ಥದಲ್ಲಿ ಆಕಾಶ ಅಂತನೋ ಮಾತು. ಆದ್ದರಿಂದ ಆಕಾಶ ಪರ ಏವ ಆತ್ಮ. ಉಪನಿಷತ್ತುಗಳು ಯಾವುದನ್ನು ಬ್ರಹ್ಮ ಅಥವಾ ಪರ ಆತ್ಮ ಅಂತ ಹೇಳಿದೆಯೋ ಅದೇ ಆಕಾಶ ಅಂತ ಇಲ್ಲಿ ಅರ್ಥ. ಆಕಾಶೋ ವೈ ನಾಮ ಇತಿ ಶ್ರುತೇ ಅಂತ 8ನೇ ಅಧ್ಯಾಯದಲ್ಲಿ 14ನೇ ಖಂಡದಲ್ಲಿ ಬರತಕ್ಕಂಥ ಒಂದನ್ನು ಆಕಾಶೋ ವೈ ನಾಮ ಅಂತನೋ ಶ್ರುತಿಯನ್ನು ಇವರು ಹೇಳಿ, ಇಲ್ಲಿ ಈ ಮಾತು ಪ್ರವಾಹಣ ಜೈವನಿಯಲ್ಲಿ ಹೇಳಿದ್ದಕ್ಕೂ ಅಲ್ಲಿ ಹೇಳೋದಕ್ಕೂ ಸಂಬಂಧ ಇದೆ. ಅದನ್ನು ನೀವು ತಿಳ್ಕೊಳ್ಬೇಕು. ಇಲ್ಲಿ ಸ ಏಷ ಪರೋವರೀಯಾನ್ ಉದ್ಗೀತ ಸ ಏಷೋನಂತಃ. ಇಲ್ಲೇ ಶ್ರುತಿ ಏನು ಹೇಳುತ್ತೆ, ಹೀಗೆ ಆಕಾಶ ಪರಾಯಣ ಅಂತ ಹೇಳಿದ ಮೇಲೆ ಸ ಏಷ ಪರೋವರೀಯಾನ್ ಉದ್ಗೀತ. ಈ ಉದ್ಗೀತ ಅಂತ ನಾವು ಆರಂಭ ಮಾಡಿಕೊಂಡು ಹೊರಟಿದ್ದೀವಲ್ಲ, ಉದ್ಗೀತವನ್ನು ನಾವು 3 ಜನ ಉಪಾಸನೆ ಮಾಡ್ತಾ ಇದ್ದೀವಲ್ಲ, ಏಷ ಏವ ಈ ಆಕಾಶ ಅಂತಿದೆಯಲ್ಲ, ಇದೇನೆ ಪರೋವರೀಯಾನ್ ಉದ್ಗೀತ. ಪರ ಅಂದರೆ ಎಲ್ಲಕ್ಕಿಂತಲೂ ಬೇರೆಯಾಗಿ ನಿಂತು ಎಲ್ಲಕ್ಕಿಂತಲೂ ಹೆಚ್ಚಾಗಿರತಕ್ಕಂಥದ್ದು ಪರ. ಪರ ಅಂತನೋ ಮಾತಿಗೆ ಅನ್ಯ ಅಂತಲೂ ಅರ್ಥ ಇದೆ, ಜ್ಯೇಷ್ಠ ಅಂತಲೂ ಅರ್ಥ ಇದೆ. ಪರ ಅಂತನೋ ಮಾತಲ್ಲಿ ಎರಡೂ ಕೂಡಿಸಿ ಇವಕ್ಕೆಲ್ಲಕ್ಕಿಂತಲೂ ಕೂಡ ಸ್ವರ, ಪ್ರಾಣ, ಅನ್ನ, ಉದಕ, ಅಸೌ ಲೋಕ, ಅಯಂ ಲೋಕ ಎಲ್ಲಕ್ಕಿಂತ ಬೇರೆಯಾಗಿ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಪರ. ಮತ್ತು ವರೀಯಾನ್, ವರ ಅಂದರೆ ಉತ್ಕೃಷ್ಟ,
ವರಿಯಾನ್ ಅಂದ್ರೆ ಕಂಪ್ಯಾರಿಟಿವ್ ಡಿಗ್ರಿ. ವರಿ ಉತ್ಕೃಷ್ಟ ತರ, ಎಲ್ಲಕ್ಕಿಂತಲೂ ಉತ್ಕೃಷ್ಟವಾಗಿರ್ತಕ್ಕಂಥ ಉದ್ಗೀತ ಏಷ ಏವ, ಈ ಆಕಾಶವೇನೇ ಪರೋವರೀಯಾನ್ ಉದ್ಗೀತ. ನಾವು ಉದ್ಗೀತದ ಉಪಾಸನೆ ಮಾಡುವಾಗ ಈ ಆಕಾಶವನ್ನೇ ನಾವು ಉಪಾಸನೆ ಮಾಡತಕ್ಕದ್ದು, ಇದೇ ಉದ್ಗೀತ. ಸ ಏಷೋ ಅನಂತಃ, ಇದೇನೇ ಅನಂತವಾಗಿರ್ತಕ್ಕದ್ದು. ಅಂದರೆ ಏನು, ಇದಕ್ಕೆ ಒಂದು ಗತಿ ಇದೆಯೇ ಅಂತ ಕೇಳೋ ಹಾಗಿಲ್ಲ ನಾವು, ಅದಕ್ಕೆ ಅಂತ ಇಲ್ಲ. ಇವಾಗ ಸಾಮ್ನಃ ಕಾ ಗತಿ ರೀತಿ ಸ್ವರ ಇದೆ, ಸಾಮಕ್ಕೆ ಯಾವುದು ಗತಿ ಅಂದರೆ ಸ್ವರ ಅಂತ ಹೇಳೋದು. ಅಂದರೆ ಏನು, ಸಾಮಲ್ಲಿ ನಿಲ್ಲುತ್ತೆ, ಸ್ವರ ಆರಂಭವಾಗುತ್ತೆ. ಗತಿ ಅಂತ ಅನ್ನೋ ಮಾತಿನಲ್ಲಿ ಇಲ್ಲಿ ನಿಲ್ಲುತ್ತೆ, ಸಾಮ ನಿಲ್ಲುತ್ತೆ, ಸ್ವರ ಆರಂಭವಾಗುತ್ತೆ. ಸ್ವರಸ್ಯ ಕಾಗತಿ ಪ್ರಾಣ ಅಂದರೆ ಸ್ವರ ಅಲ್ಲಿ ನಿಲ್ಲುತ್ತೆ, ಪ್ರಾಣ ಆರಂಭವಾಗುತ್ತೆ. ಇವೆಲ್ಲ ಅಂತವತಿ, ಒಂದೊಂದಕ್ಕೂ ಅಂತ ಉಂಟು. ಈ ಕಡೆಯದು ಆಕಾಶ ಅಂತ ಹೇಳಿದ ಮೇಲೆ ಆಕಾಶ ಎಲ್ಲಿ ನಿಲ್ಲುತ್ತೆ, ಆಕಾಶಸ್ಯ ಕಾಗತಿ ಅಂತ ನೀವು ಕೇಳೋ ಹಾಗಿಲ್ಲ. ಸಹ ಅನಂತಃ, ಅದು ಅನಂತವಾದದ್ದು. ಅದೇ ಪರಾಯಣ ಅಂತ ಹೇಳಿದ ಮೇಲೆ ಅದಕ್ಕೆ ಆಕಾಶಸ್ಯ ಕಾಗತಿ ಅಂತ ಪ್ರಶ್ನೆ ಅಲ್ಲಿ ಹುಟ್ಟೋದೇ ಸಂಭವ ಇಲ್ಲ, ಸಾಧ್ಯ ಇಲ್ಲ. ಆದ್ದರಿಂದ ಏಷ ಏವ ಪರೋವರೀಯಾನ್ ಉದ್ಗೀತ ಸೋ ಸ ಏಷಃ ಅನಂತಃ, ಇದೇ ಅನಂತವಾದದ್ದು ಅಂತ ಹೀಗೆ ಹೇಳಿದ್ರು. ಅಂದರೆ ಏನು, ಪರಮಾತ್ಮ ದೃಷ್ಟಿ ವಿಶಿಷ್ಟ ಉದ್ಗೀತ ಇತ್ಯರ್ಥ. ನಾವು ಉದ್ಗೀತವನ್ನು ಮಾಡುವಾಗ ಕೂಡ ಯಾವುದೋ ಅಲ್ಲಿ ಬರ್ತಕ್ಕಂಥ ಮಾತುಗಳು, ಅಲ್ಲಿ ಬರ್ತಕ್ಕಂಥ ವರ್ಣ ವಿಶೇಷ ಅಥವಾ ಸ್ವರಗಳ ಒಂದು ಸಂದೋಹ, ಇದನ್ನು ಬಿಟ್ಟು ಪರಮಾತ್ಮ ದೃಷ್ಟಿ ವಿಶಿಷ್ಟ, ನಾವು ಯಾವ ಉಚ್ಚಾರಣೆಯನ್ನೇ ಮಾಡಲಿ, ಯಾವ ಸ್ವರವನ್ನೇ ಹೇಳಲಿ, ಪರಮಾತ್ಮ ಪರವಾದದ್ದು ಅಂತಲೂ ದೃಷ್ಟಿ ಇಟ್ಟುಕೊಂಡು ಈ ಉದ್ಗೀತವನ್ನು ಉಪಾಸನೆ ಮಾಡತಕ್ಕದ್ದು ಇಂಥ ಪ್ರವಾಹಣ ಜೈವರಿಗೆ ಹೇಳ್ತಕ್ಕಂಥದ್ದು. ಪರಮಾತ್ಮ ದೃಷ್ಟಿ ವಿಶಿಷ್ಟ ಉದ್ಗೀತ ಕರ್ತವ್ಯ. ಅಂದರೆ ಏನು, ಉದ್ಗೀತ ಮಾಡುವಾಗ ಏತಾದೃಶ ಆಕಾಶ ದೃಷ್ಟಿ ಕರ್ತವ್ಯ. ಈ ಆಕಾಶದ ದೃಷ್ಟಿ ಇಟ್ಟುಕೊಂಡು ಈ ಉದ್ಗೀತದಲ್ಲಿ ನಾವು ಉದ್ಗೀತವನ್ನು ಉಪಾಸನೆ ಮಾಡತಕ್ಕದ್ದು. ಇದು ಉದ್ಗೀತ ಆಕಾಶ ದೃಷ್ಟಿ ವಿದ್ಯಾ ಅಂತ ಕರೀತಾರೆ. ಯಾಕೆಂದರೆ ಉದ್ಗೀತದಲ್ಲಿ ಆಕಾಶದ ದೃಷ್ಟಿಯನ್ನು ಇಟ್ಟುಕೊಂಡಿರೋ ಕಾರಣದಿಂದ ಈ ವಿದ್ಯೆಗೆ ಹೆಸರೇನು, ಉದ್ಗೀತ ಆಕಾಶ ದೃಷ್ಟಿ ವಿದ್ಯಾ. ಆಕಾಶ ವಿದ್ಯಾ ಅಂತಲೂ ಕರೀತಾರೆ, ಉದ್ಗೀತಾಕಾಶ ವಿದ್ಯಾ ಅಂತಲೂ ಕರೀತಾರೆ. ಅದರ ಕರೆಕ್ಟ್ ಡೆಸಿಗ್ನೇಷನ್ ಉದ್ಗೀತಾಕಾಶ ದೃಷ್ಟಿ ವಿದ್ಯಾ. ಉದ್ಗೀತದಲ್ಲಿ ಆಕಾಶ ದೃಷ್ಟಿಯನ್ನು ಹೇಳ್ತಕ್ಕಂಥ ವಿದ್ಯೆ. ಇದು ಈ ಛಾಂದೋಗ್ಯದ ಮೊದಲನೇ ವಿಷಯವಾಕ್ಯದ್ದು. ಆಚಾರ್ಯರು ಎರಡನೇದು ಹೇಳ್ತಾರಲ್ಲ, ಅದು ಆಕಾಶೋ ವೈ ನಾಮ ನಾಮ ರೂಪಯೋರ್ನಿರ್ವಹಿತ ತೇಯದಂತರ ತದ್ಬ್ರಹ್ಮ ತದಮೃತಂ ಸ ಆತ್ಮ. ಇಲ್ಲಿ ಆಕಾಶವನ್ನು ಆತ್ಮ ಅಂತ ಕರೆದಿರೋ ಭಾಗ ಇಲ್ಲಿಲ್ಲ. ಇಲ್ಲಿ ಆಚಾರ್ಯರು ಆಕಾಶ ಏವ ಆತ್ಮ ಅಂತ ತಾವು ಹೇಳಿದ್ದಾರೆ. ಉಪನಿಷತ್ತಿನಲ್ಲಿ ಇಲ್ಲಿ ಆತ್ಮ ಅಂತ ಅನ್ನೋ ಮಾತಿಲ್ಲ. ಏಷಃ ಪರಾಯಣ ಅಂತ ಹೇಳಿದ್ದಾರೆ, ಪರೋವರೀಯಾನ್ ಉದ್ಗೀತ ಅಂತ ಹೇಳಿದ್ದಾರೆ, ಅನಂತಃ ಅಂತ ಹೇಳಿದ್ದಾರೆ. ಆದರೆ ಆತ್ಮ ಅಂತ ಅನ್ನೋ ಮಾತಿಲ್ಲ. ಆ ಮಾತಿಗೋಸ್ಕರ ಆಚಾರ್ಯರೇ ಏನು ಮಾಡಿದ್ರು, ಆಕಾಶ ಪರ ಏವಗಾತ್ಮ. ಯಾಕೆ ಅಂದರೆ ಆಕಾಶೋ ವೈ ನಾಮ ಇತಿ ಶ್ರುತೇ. ಇಲ್ಲಿ ಹೇಳದೇ ಇದ್ರು ಕೂಡ ಇದೇ ಗ್ರಂಥದಲ್ಲಿ ಮುಂದೆ ಆಕಾಶ ಆತ್ಮ ಅಂತ ಹೇಳಿದೆ ಅಂತ ಆಚಾರ್ಯರು ಅದಕ್ಕೆ ಒಂದು ರೆಫರೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಆಕಾಶ ಅಂದರೆ ಆತ್ಮನನ್ನೇ ನಾವು ಗ್ರಹಿಸಬೇಕು. ಯಾಕೆ ಅಂದರೆ ಮುಂದೆ ಇದೇ ಶ್ರುತಿಯಲ್ಲಿ ಆಕಾಶವನ್ನು ಆತ್ಮ ಅಂತ ಕರೆದಿರೋದಿದೆ. ಯಾವುದದು ಭಾಗ ಅಂದರೆ ಆಕಾಶೋ ವೈ ನಾಮ ನಾಮರೂಪಯೋರ್ ನಿರ್ವಹಿತ ಅಂತೆಲ್ಲ ಹೇಳಿ ತದಮೃತಂ ಸ ಆತ್ಮ ಅಂತ ಮುಗಿಯುತ್ತ ಭಾಗ. ಇಲ್ಲಿ ಆಕಾಶೋ ವೈ ನಾಮ, ಈ ನಾಮ ಅಂತನ್ನೋದು ಹೆಸರು ಅಂತಲ್ಲ, ಶ್ರುತಿಗಳಲ್ಲಿ ಪ್ರಸಿದ್ಧವಾಗಿರತಕ್ಕಂಥದ್ದು. ಆಕಾಶೋ ವೈ ನಾಮ ಅಂದರೆ ಆಕಾಶ ಅಂದರೆ ನಾಮರೂಪಯೋ ನಿರ್ವಹಿತ. ನಾಮರೂಪ
ವ್ಯಾಕೃತವಾದ ಈ ಜಗತ್ತಿದೆಯಲ್ಲ, ನಾಮರೂಪ ವ್ಯಾಕರಣ ಅಂತ ಆಚಾರ್ಯರು ಹೇಳ್ತಾರೆ. ಎಲ್ಲ ಜಗತ್ತಿನಲ್ಲಿರೋ ವಸ್ತುಗಳಿಗೆಲ್ಲ ಒಂದು ಹೆಸರು ಅಂತ ಇದೆ, ಅದಕ್ಕೊಂದು ರೂಪ ಅಂತ ಇದೆ. ರೂಪ ಇಲ್ಲದೆ, ಅಭಿಧ ಅಂತನ್ನೋದು ಇಲ್ಲದೆ ಇರತಕ್ಕಂಥ ವಸ್ತುವೇ ಜಗತ್ತಿನಲ್ಲಿ ಇಲ್ಲ. ಜಗತ್ತಿನಲ್ಲೆಲ್ಲ ಭೇದ ಯಾತರಿಂದ ಆಗಿದೆ? ನಾಮರೂಪಗಳಿಂದ ಭೇದ. ಅದಕ್ಕೆ ಹೆಸರು ಬೇರೆ, ರೂಪ ಬೇರೆ. ಜಗತ್ತಿನಲ್ಲಿ ಎಲ್ಲ ವಸ್ತುಗಳಿಗೂ ಕೂಡ ನಾಮರೂಪ ಭೇದ. ಈ ನಾಮರೂಪಗಳನ್ನು ಬೇರ್ಪಡಿಸಿ ಈ ಜಗತ್ತಿನ ವೈಚಿತ್ರ್ಯವನ್ನು ಸೃಷ್ಟಿ ಮಾಡೋದಕ್ಕೆ ವ್ಯಾಕರಣ ಅಂತ ಕರೀತಾರೆ. ವ್ಯಾಕರಣ ಅಂದ್ರೆ ಏನು? ಎಲ್ಲವನ್ನು ಒಡೆದು ಬೇರೆ ಬೇರೆಯಾಗಿ ಮಾಡತಕ್ಕಂಥದ್ದು, ವಿಸ್ತಾರವಾಗಿ ಮಾಡತಕ್ಕಂಥದ್ದು ವ್ಯಾಕರಣ. ಅಂದರೆ ಗ್ರಾಮರಲ್ಲಿ ಮಾಡೋದು ಅದೇನೆ. ಆದ್ರಿಂದಲೇ ಅದಕ್ಕೆ ವ್ಯಾಕರಣ ಅಂತ ಹೆಸರಿರೋ. ಇಲ್ಲಿ ನಾಮರೂಪ ವ್ಯಾಕರಣ ಅಂತಂದ್ರೆ ಇಡೀ ಜಗತ್ತು, ಈ ಜಗತ್ತಿನಲ್ಲಿ ನಾಮರೂಪಗಳಿದೆಯಲ್ಲ, ಈ ನಾಮರೂಪಗಳನ್ನ ಬೇರ್ಪಡಿಸಿ ಆ ನಾಮರೂಪಗಳನ್ನೆಲ್ಲ ಒಂದು ನೆಲೆಯಲ್ಲಿ ನಿಲ್ಲಿಸ್ತಕ್ಕಂಥದ್ದು ಯಾವುದು? ಆಕಾಶ. ಆಕಾಶೋ ವೈ ನಾಮ ನಾಮರೂಪಯೋ ನಿರ್ವಹಿತ. ನಿರ್ವಹಿತ ಅಂದರೆ ನಿರ್ವಾಹ ಮಾಡತಕ್ಕದ್ದು. ನಿರ್ವಾಹ ಮಾಡೋದು ಅಂದ್ರೇನು? ಕರ್ತ ಆಗ ಮಾಡತಕ್ಕದ್ದು. ಸ ಆಕಾಶ ನಾಮರೂಪಯೋ ಸ್ವಾತ್ಮಸ್ಥಯೋ ಜಗದ್ಬೀಜಭೂತಯೋ ಸಲಿಲಸ್ಯೇವ ಫೇನಸ್ಥಾನೀಯೋ ನಿರ್ವೂಢ ವ್ಯಾಕರ್ತ ಅಂತ ಶಂಕರಾಚಾರ್ಯರು ಇಲ್ಲಿ ಏನು ನಿರ್ವಹಿತ ಅಂತನ್ನೋದಕ್ಕೆ ಯಾವನು ಚೆನ್ನಾಗಿ ಎಲ್ಲವನ್ನೂ ಸುಧಾರಿಸಿಕೊಂಡು ಹೋಗ್ತಾನೋ, ಎಲ್ಲವನ್ನೂ ಹೊತ್ತಿರ್ತಾನೋ ಅವನು ನಿರ್ವೂಢ. ಮತ್ತು ವ್ಯಾಕರ್ತ ಬೇರೆ ಬೇರೆಯಾಗಿ ಮಾಡತಕ್ಕವನು, ಮಾಡಿದ್ದನ್ನು ಒಂದು ನೆಲೆಯಲ್ಲಿ ನಿಲ್ಲಿಸ್ತಕ್ಕಂಥವು. ಹೇಗೆ ಅಂದರೆ ಆಚಾರ್ಯರು ಹೇಳ್ತಾರೆ, ಸಹ ಆಕಾಶ ನಾಮರೂಪಯೋ ಸ್ವಾತ್ಮಸ್ಥಯೋ ಜಗದ್ಬೀಜಭೂತಯೋ ಸಲಿಲಸ್ಯೈವ ಸ್ವ ಆತ್ಮಸ್ಥಯೋ. ಈ ನಾಮರೂಪಗಳು ಆಕಾಶವನ್ನು ಬಿಟ್ಟು ಇನ್ನೆಲ್ಲೂ ಇಲ್ಲ. ಆಕಾಶದ ಒಳಗೇ ಇರತಕ್ಕಂಥದ್ದು ನಾಮರೂಪಗಳು. ಆದ್ದರಿಂದ ಇವರು ಸ್ವಾತ್ಮಸ್ಥಯೋ ತನ್ನಲ್ಲಿಯೇ ಇರತಕ್ಕಂಥ ನಾಮರೂಪಗಳನ್ನು, ಅಂದರೆ ಆಕಾಶವನ್ನು ಬಿಟ್ಟು ನಾಮರೂಪಗಳು ಅಂತ ಎಲ್ಲಿಲ್ಲ, ಆಕಾಶದಲ್ಲೇ ಇರತಕ್ಕಂಥ ನಾಮರೂಪಗಳನ್ನು ಜಗದ್ಬೀಜಭೂತಯೋ. ಈ ನಾಮರೂಪಗಳಿರೋದರಿಂದಲೇ ಜಗತ್ತಿನ ಬೀಜ. ಇದೇ ಜಗತ್ತಿನ ಬೀಜ. ಜಗತ್ತು ದೊಡ್ಡ ಮರವಾಗಿ ಕಾಣಿಸಿಕೊಳ್ಳೋದು ಈ ನಾಮರೂಪ ಇರೋ ಕಾರಣದಿಂದ. ನಾಮರೂಪಯೋ ಸ್ವಾತ್ಮಸ್ಥಯೋ ಜಗದ್ಬೀಜಭೂತಯೋ ಸಲಿಲಸ್ಯೇವ ಫೇನಸ್ಥಾನೀಯೋ. ಇದು ಹೇಗಿದೆ? ಆಕಾಶಕ್ಕೂ ಈ ನಾಮರೂಪಗಳಿಗೂ ಯಾವ ರೀತಿಯಾದ ಸಂಬಂಧ ಇದೆ ಅಂದರೆ, ನೀರಿದೆ, ನೀರು ಹರಿತಾ ಇರುವಾಗ ನೀರಿನ ಬುರುಗು ನೊರೆ ಇದೆ, ಫೇನ. ಉದಕಸ್ಯೇವ ಫೇನಸ್ಥಾನೀಯೋ. ಆ ಆಕಾಶ ಅಂತನ್ನೋ ನೀರಿಗೆ ಈ ನಾಮರೂಪಗಳೆಲ್ಲ ನೊರೆ ಇದ್ದ ಹಾಗೆ. ನೀರನ್ನು ಬಿಟ್ಟು ನೊರೆ ಇರೋದು ಸಾಧ್ಯ ಇಲ್ಲ. ನೀರಿನಲ್ಲೇ ನೊರೆ ಒಂದು ಒಂದು ಭಾಗ, ಒಂದು ಅಂಗ, ಒಂದು ಅಭಿವ್ಯಕ್ತಿ. ಆದರೆ ಆ ನೊರೆಯ ಸಾರ ಏನು? ಉದಕವೇ. ಹಾಗೆ ಈ ಆಕಾಶ ಅಂತನ್ನೋದು ಉದಕಸ್ಯೇವ ಸಲಿಲಸ್ಯೇವ ಫೇನಸ್ಥಾನೀಯೋ ನಿರ್ಗೂಢ. ಈ ಜಗತ್ತಿಗೂ ಈ ಆಕಾಶಕ್ಕೂ ಇರತಕ್ಕಂಥ ಸಂಬಂಧ ಏನು? ನೀರಿಗೂ ನೊರೆಗೂ ಇರತಕ್ಕಂಥ ಸಂಬಂಧ ಅಷ್ಟು. ಆದ್ದರಿಂದ ಆಕಾಶ ಪರಾಯಣ ಅಂತನ್ನೋದನ್ನು ಒತ್ತಿ ಹೇಳ್ತಾ ನಿರ್ವಹಿತ ಅಂತನ್ನೋ ಮಾತಿಗೆ ಇದನ್ನು ಹೇಳ್ತಾರೆ. ಯೇ ತೇ ಯದಂತರ ತದ್ ಬ್ರಹ್ಮ. ಅಂತರ ತೇ ಅಂದರೆ ನಾಮರೂಪಗಳು, ತೇ ಅವುಗಳು, ಯದಂತರ ಅಂತರ ಮಧ್ಯೆ, ಯಾವುದರ ಒಳಗೆ ಇವೆಯೋ, ಮಧ್ಯದಲ್ಲಿ ಇದೆಯೋ, ತದ್ ಬ್ರಹ್ಮ ಅದು ಬ್ರಹ್ಮ ಅಂತ ಉಪನಿಷತ್ತು ಹೇಳೋದು. ತೇ ಯದಂತರ ತದ್ ಬ್ರಹ್ಮ. ನಾಮರೂಪಗಳು ಯಾತರ ಒಳಗಿವೆಯೋ ಅದು ಬ್ರಹ್ಮ. ಅಂದರೆ ಮಧ್ಯ
ಮಧ್ಯೆ ಅಂತಂದರೆ ಆಚಾರ್ಯರು ಇಲ್ಲಿ ಒಂದು ಸ್ವಲ್ಪ ಅಂದರೆ ಭಾಷ್ಯದ ಒಂದು ಒಂದು ಸ್ವಾರಸ್ಯ ಏನು ಅಂದರೆ ಯಾತರ ಒಳಗಿದೆಯೋ ಅಂದರೆ ಏನು ಅರ್ಥ ಏನು, ತಾಭ್ಯಾಂ ಅಸ್ಪೃಷ್ಟ, ಅದರ ಒಳಗಿರತಕ್ಕಂಥದ್ದು ಅಂದರೆ ಅವುಗಳಿಂದ ಮುಟ್ಟಲ್ಪಡದೇ ಇರತಕ್ಕಂಥದ್ದು, ನಾಮರೂಪಗಳ ಗೋಜು ಇಲ್ಲದೇ ಇರತಕ್ಕಂಥದ್ದು. ತಾಭ್ಯಾಂ ಅಸ್ಪೃಷ್ಟ, ಎಲ್ಲದರ ಇದು ಈ ನಾಮರೂಪಗಳೆಲ್ಲ ಆಕಾಶದ ಒಳಗಿದೆ. ಆಕಾಶಕ್ಕೆ ನಾಮರೂಪ ಅಂತಿಲ್ಲ, ನಾಮರೂಪಗಳಿಂದ ಬೇರ್ಪಟ್ಟಿದೆ. ಇಲ್ಲಿ ಆಚಾರ್ಯರು ಇನ್ನೂ ಒಂದು ಹೇಳ್ತಾರೆ, ಆಕಾಶೋವಾ ಇತ್ಯಾದಿ ಬ್ರಹ್ಮಣ ಲಕ್ಷಣ ನಿರ್ದೇಶಾರ್ಥಂ ಆಧ್ಯಾನಾಯ. ಇಲ್ಲಿ ಆಕಾಶ ಅಂತನ್ನೋದನ್ನ ಅದಕ್ಕೆ ಅದರ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಲಕ್ಷಣ ಅಂದರೆ ಡೆಫಿನೇಷನ್. ಆಕಾಶ ವೈ ನಾಮರೂಪಯೋ ನಿರ್ವಹಿತ ತೇ ಯದಂತರ ತದ್ಬ್ರಹ್ಮ ಸ ಆತ್ಮ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಇದರ ಉದ್ದೇಶ ಏನು? ಲಕ್ಷಣವನ್ನು ಹೇಳ್ತಾ ಇದ್ದಾರೆ, ಆಕಾಶದ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಆಕಾಶವೇ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಇದರ ಯಾತಕ್ಕಾಗಿ ಅಂತಂದರೆ ಆಧ್ಯಾನಾಯ, ಉಪಾಸನೆಯಲ್ಲಿ ಧ್ಯಾನ ಅಂತ ಮುಖ್ಯವಾಗಿ ಇರತಕ್ಕದ್ದು. ಗೀತ ಉಪಾಸನೆಯಲ್ಲಿ ಸಾಮದ ಉಚ್ಚಾರಣೆ ಮಾಡೋದು ಉಪಾಸನೆ ಸಾಧನೆ. ಆದರೆ ಉಚ್ಚಾರಣೆ ಮಾಡುವಾಗ ಕೂಡ ಧ್ಯಾನ ಅಂತ ಒಂದಿರಬೇಕು. ಇದು ಮೀಮಾಂಸದಲ್ಲಿ ಕೂಡ ಒಂದು ಸೂತ್ರ ಇದೆ. ಈ ವೇದಗಳಿಗೆ ಎಲ್ಲಿಂದ ಶಕ್ತಿ ಬರುತ್ತೆ, ವೇದ ಮಂತ್ರಗಳಿಗೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತನ್ನೋದು ಜೈಮಿನಿಗಳ ಸೂತ್ರದಲ್ಲಿ ಒಂದು ಉಚ್ಚಾರಣೆಯಿಂದ ಸ್ವರಗಳ ತಪ್ಪಿಲ್ಲದೇನೆ ಉಚ್ಚಾರಣೆ ಮಾಡೋದಾದರೆ ಆ ವೇದ ಮಂತ್ರಗಳಿಗೆ ಒಂದು ಪ್ರಕಾಶ ಶಕ್ತಿ ಇದೆ, ಅದನ್ನು ತೋರಿಸ್ತಕ್ಕಂಥ ಹೊರಹೊಮ್ಮಿಸ್ತಕ್ಕಂಥ ಶಕ್ತಿ ಇದೆ. ಅದರಲ್ಲಿ ಸ್ವಲ್ಪ ಏನಾದರೂ ಊನ ಆದರೆ ಹಿನಸ್ತಿ ವೈ ವಾಗ್ವಜ್ರ ಯಥೇಂದ್ರ ಶತ್ರು ಸ್ವರತೋಪರಾಧ ತಂತಿದೆಯಲ್ಲ, ಹಾಗೆ ಅದು ಯಜಮಾನರನ್ನೇ ಕೊಲ್ಲುತ್ತೆ. ವೇದ ಮಂತ್ರಗಳನ್ನು ಸರಿಯಾಗಿ ಸ್ವರ ಹಿಡಿದು ಹೇಳತಕ್ಕದ್ದು. ಸ್ವರದಲ್ಲಿ ಏನಾದರೂ ಕೊಂಚ ಹೆಚ್ಚು ಕಡಿಮೆ ಆದರೆ ಆ ವೇದ ಮಂತ್ರಗಳ ಒಂದು ಸಾಫಲ್ಯವಿಲ್ಲ. ಎರಡನೇ ಸೂತ್ರದಲ್ಲಿ ಹೇಳ್ತಾರೆ ಅವರು, ತದಪಿ ಉಚ್ಚಾರಣೆ ಮಾಡಿದ್ರೂ ಕೂಡ ಅರ್ಥವತ್ವಾದೇವ, ಅದಕ್ಕೆ ಅರ್ಥವನ್ನು ಇವನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡ್ರೆ ಆ ವೇದ ಮಂತ್ರದ ಫಲ. ಇವನು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ ವೇದ ಮಂತ್ರ ಸುಮ್ಮನೆ ಆಟೋಮ್ಯಾಟಿಕ್ ಆಗಿ ಅಥವಾ ಇನ್ವಾಲಂಟರಿಯಾಗಿ ವಿತೌಟ್ ಎನಿ ಡೆಲಿಬರೇಷನ್ ಹೇಳಿದರೆ ಅದಕ್ಕೆ ಫಲ ಇಲ್ಲ, ನಿಷ್ಫಲ. ಆದ್ದರಿಂದ ಇಲ್ಲಿ ಸಾಮವನ್ನು ಇವರು ಉದ್ಗೀತವನ್ನು ಹೇಳ್ತಾರೆ, ಉದ್ಗೀತವನ್ನು ಹಾಡ್ತಾರೆ, ಸಾಮಗಾನ ಮಾಡ್ತಾರೆ. ಸಾಮಗಾನ ಮಾಡುವಾಗ ಆಚಾರ್ಯರು ಹೇಳ್ತಾರೆ, ಉಪಾಸನೆಯ ದೃಷ್ಟಿಯಿಂದ ಮಾಡಿದಾಗ ಆಧ್ಯಾನಾಯ, ಉಪಾಸನೆಯಲ್ಲಿ ಧ್ಯಾನ ಅಂತ ಅನ್ನೋದು ಮುಖ್ಯವಾಗಿ ಇದೆ. ಆ ಧ್ಯಾನವನ್ನು ಹೇಳೋದಕ್ಕಾಗಿ ಪ್ರವಾಹಣ ಜೈವಲಿ ಹೇಳಿದ್ದು, ಮತ್ತೆ ಮುಂದಕ್ಕೆ ಇವರು ಹೇಳ್ತಾ ಇರೋದು ಕೂಡ ಈ ಲಕ್ಷಣವನ್ನು, ಬ್ರಹ್ಮಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಆಕಾಶೋವಾ ಇತ್ಯಾದಿ ಬ್ರಹ್ಮಣೋ ಲಕ್ಷಣ ನಿರ್ದೇಶಾರ್ಥಂ ಆಧ್ಯಾನಾಯ, ಧ್ಯಾನದ ಪ್ರಯೋಜನ ಸಾಧಿಸಲಿ ಅಂತನ್ನೋದಕ್ಕಾಗಲಿ. ಇಲ್ಲಿ ಯದಂತರ ಅಂತನ್ನೋದಕ್ಕೆ ಎರಡು ಅರ್ಥಗಳನ್ನು ಹೊರಡುತ್ತಾರೆ. ಯದಂತರ ಮಧ್ಯೆ ವರ್ತೇತೆ, ನಾಮರೂಪಗಳು ವರ್ತೇತೆ ಅಂತ ದ್ವಿವಚನ. ನಾಮರೂಪಗಳು ಯಾವುದರ ಮಧ್ಯೆ, ಯಾವುದರ ನಡುವೆ ಇದೆಯೋ, ನಡುವೆ ಅಂದರೆ ಆ ಕಡೆಗೂ ಸೇರಿದೆ ಈ ಕಡೆಗೂ ಸೇರಿದೆ ಅಲಾ ಇದಾಗಿರೋ, ಅಂದರೆ ಏನು ತನಿಯಾಗಿರ್ತಕ್ಕಂಥ, ಇದನ್ನ ಮಧ್ಯೆ ಅಂತ ಕರೆದಿದ್ದಾರೆ. ಯದಂತರ ಮಧ್ಯೆ ವರ್ತೇತೆ ತಯೋರ್ವಾ ನಾಮರೂಪಯೋರಂತರ ಮಧ್ಯೆ ಅನ್ಯತ್. ತೇ ಅಂತರ ಅಂತ ಅನ್ನೋದನ್ನು ಹೀಗೂ ಅರ್ಥ ಮಾಡಬಹುದು. ತಯೋಹೋ ನಾಮರೂಪಯೋಹೋ ವಾ ಮಧ್ಯೆ, ಎಲ್ಲ ನಾಮರೂಪಗಳ ಪ್ರಪಂಚವನ್ನು ನಾವು ನೋಡ್ತಾ ಇದ್ದೀವಲ್ಲ, ಈ ಒಂದೊಂದು ನಾಮದ ಒಳಗೂ ರೂಪ, ನಾಮರೂಪಗಳೆರಡೂ ಆಕಾಶದಲ್ಲಿದೆ, ಒಂದೊಂದು ನಾಮರೂಪದಲ್ಲಿಯೂ ಕೂಡ ಆಕಾಶ ಇದೆ. ತೇಯದಂತ ಅನ್ಯತ್, ಎರಡನೇ ಅರ್ಥ ಇದು. ಮೊದಲನೇದು
ಯದಂತರ ವಿಹಾಯ ನಾಮರೂಪೇ ವರ್ತೇತೆ. ಈ ಎರಡೂ ಕೊನೆಗಳನ್ನು ಬಿಟ್ಟು ಅಂತರ ವಿಹಾಯ ನಾಮರೂಪೇ ವರ್ತೇತೆ, ಯಾವುದರ ಒಳಗೆ ನಾಮರೂಪಗಳಿದೆಯೋ ಮತ್ತು ಯಾವುದೋ ನಾಮರೂಪಗಳಿಂದ ಬದ್ಧವಾಗಿಲ್ಲವೋ ಅಂತ ಮೊದಲನೇದು. ಎರಡನೇದು ತೇ ನಾಮರೂಪೇ ಅಂತರ ವಿಹಾಯ ಯದ್ವರ್ತತೆ. ಈ ನಾಮರೂಪಗಳ ಒಳಗೆ ಆಕಾಶ ಅದಕ್ಕೆ ತಾಕದೇ ಇರೋ ಹಾಗೆ, ಮುಟ್ಟದೇ ಇರೋ ಹಾಗೆ ಇದೆ. ಅಂದರೆ ಇದರೊಳಗೆ ಅದಿದೆ, ಅದರೊಳಗೆ ಅಂದರೆ ಏನು, ಆಕಾಶವೇ ಪರ, ಅದು ಆತ್ಮ, ಸರ್ವಂ ಖಲು ಇದಂ ಬ್ರಹ್ಮ ಅಂತನ್ನೋದಕ್ಕೆ ಉಪಾಸನೆ ಮಾಡೋದಕ್ಕೆ ಆಕಾಶ ಅಂತ ಬೇಕು. ಆದರೆ ವಾಸ್ತವ ಪ್ರಪಂಚದಲ್ಲಿ ನಾಮರೂಪಗಳೆಲ್ಲ ಆಕಾಶದಲ್ಲಿ ಇದೆ. ಆಕಾಶದ ಒಳಗೆ ನಾಮರೂಪಗಳಿವೆ. ನಾವು ಉಪಾಸನೆ ಮಾಡುವಾಗ ಮಾತ್ರ ಆಕಾಶ ಅಂತ ಅನ್ನೋ ದೃಷ್ಟಿಯನ್ನು ಹಿಡಿದು ನಾಮರೂಪಗಳನ್ನು ಬಿಟ್ಟು ಉಪಾಸನೆ ಮಾಡತಕ್ಕದ್ದು. ಈ ಅನ್ಯತ್ ನಾಮರೂಪಾಭ್ಯಾಂ ಅಸ್ಪೃಷ್ಟಂ ಯತ್ ಇತ್ಯೇತು. ಎರಡೂ ಅರ್ಥಗಳನ್ನು ನಾವು ಹಿಡಿದ್ರೂ ಕೂಡ ನಾಮರೂಪಗಳಿಂದ ಮುಟ್ಟಲ್ಪಡದೇ ಇರತಕ್ಕಂಥದ್ದು ಅಂದರೆ ಏನು, ಇದಕ್ಕೆ ನಾಮರೂಪಗಳಿಲ್ಲ. ಆಕಾಶ ಅಂತನ್ನೋದಕ್ಕೆ ನಾಮರೂಪಗಳಿಲ್ಲ. ಯಾಕೆಂದರೆ ಆಕಾಶಾಧಿಕರಣದಲ್ಲಿ ಈ ಆಕಾಶ ಅಂತನ್ನೋದಕ್ಕೆ ರೂಪ ಇಲ್ಲದೆ ಇರತಕ್ಕಂಥದ್ದು, ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಸೂಕ್ಷ್ಮತ್ವಾಚ್ಚ ಆಕಾರರಹಿತತ್ವಾಚ್ಚ ಆಕಾಶ ಶಬ್ದ. ಆಕಾಶ ಅಂತನ್ನೋ ಮಾತಿಗೆ ಎಲ್ಲ ಕಡೆಯೂ ಹರಡೋದು ಅಂತ ಒಂದಾದರೂ ಕೂಡ ಈ ಪಂಚಭೂತಗಳಲ್ಲಿ ಕೂಡ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಆಕಾಶ. ಪೃಥ್ವಿ ತೇಜೋ ವಾಯು ಇದಕ್ಕಿಂತ ಸೂಕ್ಷ್ಮದಮವಾಗಿರತಕ್ಕಂಥದ್ದು ಆಕಾಶ. ಮತ್ತು ಈ ನಾಲ್ಕಕ್ಕೆ ಆಕಾರ ಇದೆ, ಇದಕ್ಕೆ ಆಕಾಶಕ್ಕೆ ಆಕಾರ ಇಲ್ಲ. ಇದಕ್ಕೆ ನಿರಾಕಾರವಾಗಿದೆ, ಸೂಕ್ಷ್ಮವಾಗಿದೆ ಅಂತನ್ನೋದರಿಂದ ಬ್ರಹ್ಮನಲ್ಲೂ ಇದೇ ಗುಣಗಳನ್ನು ನಾವು ಅಭ್ಯಾಸ ಮಾಡತಕ್ಕದ್ದು. ಇಲ್ಲಿ ಯಾವುದು ಎರಡು ಗುಣ ಇದೆಯೋ ಈ ಗುಣಗಳೇ ಬ್ರಹ್ಮನಿಗೆ ಮುಖ್ಯವಾದದ್ದು. ಅವನು ಅತ್ಯಂತ ಸೂಕ್ಷ್ಮನಾದವನು ಮತ್ತು ಆಕಾರರಹಿತ ಅಂತನ್ನೋದಕ್ಕಾಗಿ ಇವರು ತದ್ ಬ್ರಹ್ಮ, ಈ ನಾಮರೂಪಗಳ ಒಳಗೆ ಸೂಕ್ಷ್ಮವಾಗಿರ್ತಕ್ಕಂಥವನು ಅವನು. ಇದರ ಒಳಗೆ ನಾಮರೂಪಗಳೆಲ್ಲ ಇದ್ದು ಈ ನಾಮರೂಪಗಳ ಬ್ರಹ್ಮನಿಗೆ ಇಲ್ಲದೇ ಇರೋದು ಇನ್ನೊಂದು. ಹೀಗೆ ತಾಭ್ಯಾಂ ಅಸ್ಪೃಷ್ಟಂ ಯತ್ ಇತ್ಯೇತತ್ ತದ್ಬ್ರಹ್ಮ. ನಾಮರೂಪ ವಿಲಕ್ಷಣಂ ನಾಮರೂಪಾಭ್ಯಾಂ ಅಸ್ಪೃಷ್ಟಂ ತಥಾಪಿ ತಯೋಃ ನಿರ್ವೋಢ್ರ. ನಾಮರೂಪಗಳ ಜೊತೆ ಇದಕ್ಕೆ ಸಂಬಂಧ ಇಲ್ಲ, ನಾಮರೂಪಗಳು ಇದನ್ನು ಮುಟ್ಟೋಲ್ಲ. ಆಕಾಶಕ್ಕೆ ನಾಮರೂಪ ಇಲ್ಲ, ತಥಾಪಿ ಹಾಗಾದರೂ ಕೂಡ ತಯೋಃ ನಿರ್ವೋಢ್ರ, ಇದನ್ನೆಲ್ಲ ನಿರ್ವಾಹ ಮಾಡತಕ್ಕದ್ದು ಆಕಾಶ. ಆಕಾಶಕ್ಕೆ ಯದ್ಯಪಿ ಸೂಕ್ಷ್ಮವಾದರೂ ನಿರಾಕಾರವಾದರೂ ನಾಮರೂಪಗಳ ಸಂಬಂಧ ಇಲ್ಲದೇ ಇದ್ದರೂ ಕೂಡ ನಾಮರೂಪಗಳು ಇರೋದೇ ಆಕಾಶದಿಂದಾಗಿ. ಆಕಾಶ ತಯೋ ನಿರ್ವೋಢ್ರ ಅಂದ್ರೇನು, ಭೂತಾಕಾಶಕ್ಕೆ ಇಲ್ಲದೇ ಇರತಕ್ಕಂಥ ಗುಣ ಇಲ್ಲಿ ಈ ಹಾರ್ದಾಕಾಶ ಅಥವಾ ಬ್ರಹ್ಮ ಅಂತನ್ನೋದಕ್ಕೆ, ಆತ್ಮ ಅಂತನ್ನೋದಕ್ಕೆ ಇದೆ. ಇಲ್ಲಿ ಸಾಮಾನ್ಯ ಇದು ಸಾಮಾನಾಧಿಕರಣ್ಯದಲ್ಲಿ ಭೂತಾಕಾಶ, ಈ ಪೂರ್ವಪಕ್ಷದವರು ಇದು ಭೂತಾಕಾಶ ಆದರೂ ಆಗಬಹುದು ಅಥವಾ ಬ್ರಹ್ಮ ಆದರೂ ಆಗಬಹುದು, ನಾವು ಭೂತಾಕಾಶ ಅಂತಲೇ ಇಟ್ಕೊಳ್ತೀವಿ, ರೂಢಿಯಲ್ಲಿ ಇದೆಯಲ್ಲ ಅಂಥೇಳಿ ಪೂರ್ವಪಕ್ಷ ಹೇಳುತ್ತೆ. ಈ ಅಂದರೆ ಇದನ್ನು ಆಕಾಶ ಅಂತ ನಾವು ಮಾತು ಯಾಕೆ ಉಪಯೋಗಿಸ್ತಾರೆ ಬಂತೆ? ಆಕಾಶ ಅಂತ ಅನ್ನೋದು ಬ್ರಹ್ಮನಿಗೆ ಆದರೆ ಈ ಪಂಚಭೂತಗಳಲ್ಲಿ ಒಂದಾದಕ್ಕೆ ಯಾತಕ್ಕೆ ನೀವು ಆಕಾಶ ಅಂತ ಹೇಳ್ತೀರಿ ಅಂದರೆ, ಬ್ರಹ್ಮನಿಗೂ ಇದಕ್ಕೂ ಸಮಾನವಾಗಿರ್ತಕ್ಕಂಥ ಕೆಲವು ಗುಣಗಳಿದೆ. ಸಾಮಾನಾಧಿಕರಣ್ಯ ಇದೆ. ಏನಿದೆ ಅಂದರೆ ಸೂಕ್ಷ್ಮ, ಪಂಚಭೂತಗಳಲ್ಲಿಯೂ ಇದು ಸೂಕ್ಷ್ಮವಾದದ್ದು ಮತ್ತು ಆಕಾರರಹಿತವಾದದ್ದು. ಬ್ರಹ್ಮನಿಗಿರೋ ಗುಣ ಇದಕ್ಕೆ. ಹಾಗಿದ್ರೆ ಇದನ್ನೇ ಬ್ರಹ್ಮ, ಇಷ್ಟೇ ಬ್ರಹ್ಮ ಅಂತ ಹೇಳಿ ಇನ್ನೊಂದು ಬ್ರಹ್ಮ ಅಂತ ಯಾಕೆ ಹೇಳ್ತೀರಿ, ಇನ್ನೊಂದು ಆಕಾಶ ಅಂತ ಯಾಕೆ ಹೇಳ್ತೀರಿ? ಪೂರ್ವಪಕ್ಷದವರ ಫೋರ್ಸ್ ಆಫ್ ಆರ್ಗ್ಯುಮೆಂಟ್ ಏನು, ನೀವು ಬ್ರಹ್ಮ ಆಕಾಶ ಸಮಾನಾಧಿಕರಣ್ಯದಲ್ಲಿ ಎರಡು ಗುಣಗಳು ಇದಕ್ಕಿದೆ, ಇದನ್ನೇ ಉಪಾಸನೆ ಮಾಡಿ. ಸರಿ, ಹಾಗಿದ್ರೆ ನಾವು ಭೂತಾಕಾಶವನ್ನೇ ಉಪಾಸನೆ ಮಾಡ್ತೀವಿ, ಬ್ರಹ್ಮನನ್ನು ಯಾಕೆ ಉಪಾಸನೆ ಮಾಡಬೇಕು? ಆಕಾಶ ಅಂತಿದ್ರೆ ನಾವು ಭೂತಾಕಾಶವನ್ನೇ ಉಪಾಸನೆ ಮಾಡ್ತೀವಿ. ಇದು ಭೂತಾಕಾಶವನ್ನು ಉಪಾಸನೆ ಮಾಡೋರು ಇದ್ರು,
ಈ ಭೂತಾಕಾಶವನ್ನೇ ಉಪಾಸನೆ ಮಾಡತಕ್ಕದ್ದರಲ್ಲಿ ಒಂದು ದೋಷ ಏನು ಹೇಳ್ತಾ ಇದ್ದಾರೆ, ಒಂದು ವೈಲಕ್ಷಣ್ಯ ಇದೆ. ಬ್ರಹ್ಮನಲ್ಲಿ ಇರತಕ್ಕ ಗುಣ ಭೂತಾಕಾಶದಲ್ಲಿ ಇಲ್ಲ. ಯಾವುದದು ಅಂದರೆ ಅದು ನಿರ್ವೋಢ್ರು, ಇದು ನಿರ್ವೋಢ್ರು ಅಲ್ಲ, ಅದು ಚೇತನ ಸ್ವರೂಪವಾದದ್ದು. ಎಲ್ಲವನ್ನೂ ನಿರ್ವಾಹ ಮಾಡತಕ್ಕಂತಹ ಶಕ್ತಿ ಬ್ರಹ್ಮನಿಗಿದೆ, ಈ ಭೂತಾಕಾಶಕ್ಕೆ ಇಲ್ಲ. ಭೂತಾಕಾಶದಲ್ಲಿ ಯಾವುದಾದ್ರೂ ಒಂದು ವಸ್ತು ಬಂದರೆ ಭೂತಾಕಾಶ ಹೋಯಿತು. ಆಕಾಶ ಅಂದರೆ ಅವಕಾಶ ಪ್ರದತ್ವ. ಯಾವುದು ಈ ಗಿವ್ಸ್ ರೂಮ್ ಫಾರ್ ಎನಿಥಿಂಗ್ ಟು ಆಕ್ಯುಪೈ. ಸೊ ಯಾವುದಾದ್ರೂ ಒಂದು ವಸ್ತು ಬಂತು ಅಂದರೆ ಆಕಾಶ ಹೊರಟು ಹೋಯಿತು. ಅಲ್ಲಿ ಆಕಾಶ ಪರತಂತ್ರವಾದದ್ದು, ಏನು ಇಲ್ಲದೇ ಇರತಕ್ಕಂತಹ ಜಾಗಕ್ಕೆ ಆಕಾಶ ಅಂತ ಹೆಸರು. ಈ ಬ್ರಹ್ಮ ಹಾಗಲ್ಲ, ಇದು ನಿರ್ವೋಢ್ರು, ತಯೋಹೋ ನಿರ್ವೋಢ್ರು, ಈ ನಾಮರೂಪಗಳನ್ನು ನಿರ್ವಾಹ ಮಾಡತಕ್ಕದ್ದು ಇದು. ಆದ್ದರಿಂದ ಈ ಆಕಾಶ ಬ್ರಹ್ಮ ಅಂತ ಉಪಾಸನೆ ಮಾಡೋದರಲ್ಲಿ ಒಂದು ಸ್ವಾರಸ್ಯ ಇದೆ ಅಂತ ಆಚಾರ್ಯರು ತೋರಿಸ್ತಾರೆ. ಏವಂ ಲಕ್ಷಣಂ ಬ್ರಹ್ಮ ಇತ್ಯರ್ಥ. ಆದ್ದರಿಂದ ನಾವು ಆಕಾಶ ಅಂತಂದರೆ ಇಲ್ಲಿ ಪ್ರವಾಹಣ ಜೈವಲಿ ಏನು ಲಕ್ಷಣವನ್ನು ಹೇಳಿದ್ನೋ ಇದನ್ನು ಬ್ರಹ್ಮನ ಲಕ್ಷಣ ಅಂತಲೇ ಅಂದುಕೊಳ್ಬೇಕು ನಾವು. ಬ್ರಹ್ಮನ ಲಕ್ಷಣ ಇದಮೇವ, ಇದನ್ನೇ ಮೈತ್ರೇಯಿ ಬ್ರಾಹ್ಮಣೇನೋಕ್ತಂ. ಈ ಮಾತನ್ನೇ ಬೃಹದಾರಣ್ಯಕದಲ್ಲಿ ಮೈತ್ರೇಯಿ ಬ್ರಾಹ್ಮಣ ಅಂತಿದೆಯಲ್ಲ, ಅಲ್ಲಿಯೂ ಕೂಡ ಹೇಳ್ತಾರೆ, ಚಿನ್ಮಾತ್ರಾನುಗಮಾತ್ ಸರ್ವತ್ರ ಚಿತ್ಸ್ವರೂಪದ ಏವ ಇತಿ ಗಮ್ಯತೆ ಏಕವಾಕ್ಯತ. ಇಲ್ಲಿ ಮಾತ್ರ ಅಲ್ಲ, ಮೈತ್ರೇಯಿ ಬ್ರಾಹ್ಮಣದಲ್ಲಿ ಏನು ಹೇಳ್ತಾರೆ ನೋಡಿ, ಎಲ್ಲವೂ ಚೇತನವತ್ತಾಗಿ ಕಾಣ್ತಾ ಇದೆ, ಎಲ್ಲದರಲ್ಲಿಯೂ ಕ್ರಿಯೆ ಕಾಣ್ತಾ ಇದೆ, ಜ್ಞಾನ ಕಾಣ್ತಾ ಇದೆ. ಜ್ಞಾನಕ್ರಿಯಾದಿಗಳು ಎಲ್ಲೆಲ್ಲೂ ಕಾಣ್ತಾ ಇದೆ. ಇಚ್ಛಾ ಜ್ಞಾನ ಕ್ರಿಯಾ. ಚೇತನಕ್ಕೆ ಲಕ್ಷಣಗಳೇನು? ಇಚ್ಛಾ, ಇದು ಬೇಕು ಅದು ಬೇಕು ಅಂತ ಬಯಕೆ, ಮತ್ತು ಜ್ಞಾನ ತಿಳುವಳಿಕೆ, ಮತ್ತು ಕ್ರಿಯಾ ಕೆಲಸ ಮಾಡಬೇಕು. ಎಲ್ಲ ಚೇತನ ಇರತಕ್ಕ ಎಲ್ಲ ವಸ್ತುಗಳಿಗೂ ಕೂಡ ಈ ಇಚ್ಛಾ ಜ್ಞಾನ ಕ್ರಿಯಾಗಳು ಇರಬೇಕು. ಎಲ್ಲ ಚೇತನವತ್ತಾಗಿ ಕಾಣ್ತಾ ಇದೆಯಲ್ಲ ಅಂತಂದರೆ ಯಾಕೆ ಅಂದರೆ ಚಿನ್ಮಾತ್ರಾನುಗಮಾತ್, ಎಲ್ಲದರ ಒಳಗಡೆ ಒಂದು ಚೈತನ್ಯ ಅಂತ ಇದೆ. ಚಿನ್ಮಾತ್ರ ಅನುಗಮಾತ್ ಸರ್ವತ್ರ ಚಿತ್ಸ್ವರೂಪದ ಏವ. ಎಲ್ಲೆಲ್ಲಿಯೂ ನಾವು ಚೈತನ್ಯವನ್ನು ಯಾಕೆ ಕಾಣ್ತೀವಿ ಅಂದರೆ ಒಂದು ಚೈತನ್ಯ ಎಲ್ಲ ಕಡೆಯೂ ಇದೆ, ಎಲ್ಲದರಲ್ಲಿಯೂ ಇರತಕ್ಕ ಒಂದು ಚೈತನ್ಯ. ಚಿತ್ಸ್ವರೂಪ ಚಿನ್ಮಾತ್ರಾನುಗಮಾತ್, ಚಿನ್ಮಾತ್ರ ಅನುಗಮಾತ್. ಈ ವಸ್ತುಗಳಲ್ಲಿ ಬೇರೆ ಬೇರೆ ಗುಣಗಳಿದೆ. ಡಿಫರೆನ್ಷಿಯಲ್, ಒಂದೊಂದು ವಸ್ತುವನ್ನು ಬೇರೆ ವಸ್ತುವಿನಿಂದ ಬೇರ್ಪಡಿಸೋದಕ್ಕೆ ಕೆಲವು ಗುಣಗಳಿದೆ. ಅದರ ನಾಮರೂಪಗಳು ಬೇರೆಯಾಯಿತು, ಸ್ವಭಾವ ಬೇರೆಯಾಯಿತು, ಅದರ ಲಕ್ಷಣ ಬೇರೆಯಾಯಿತು, ಬೇರೆ ಬೇರೆಯಾಗಿದೆ. ಯಾವ ಎರಡು ವಸ್ತುಗಳು ಏಕರೂಪವಾಗಿರೋಲ್ಲ. ಆದರೆ ಎಲ್ಲ ವಸ್ತುಗಳಲ್ಲಿಯೂ ಅವಶ್ಯವಾಗಿ ಇದ್ದೇ ಇರಬೇಕಾದದ್ದು ಒಂದು ಚೈತನ್ಯ. ಆದ್ದರಿಂದ ಚಿನ್ಮಾತ್ರ ಅನುಗಮಾತ್. ಈ ಜಗತ್ತಿನಲ್ಲಿ ಸರ್ವತ್ರ ಎಲ್ಲೆಲ್ಲಿ ನೋಡಿದ್ರೂ ಕೂಡ ಅದಕ್ಕೆ ಸೀಮಿತವಾದಂಥ ಒಂದು ರೂಪ ಇದೆ, ನಾಮ ಇದೆ, ಗುಣ ಇದೆ, ಸ್ವಭಾವ ಇದೆ, ಅದಕ್ಕೆ ಬೇಕಾದದ್ದೆಲ್ಲ ಇದೆ. ಆದರೆ ಎಲ್ಲದರಲ್ಲಿಯೂ ಕೂಡ ತಪ್ಪದೇ ಇರತಕ್ಕಂಥದ್ದು ಚಿನ್ಮಾತ್ರ. ಆದ್ದರಿಂದ ಏನು ಹೇಳ್ತಾರೆ, ಮೈತ್ರೇಯಿ ಬ್ರಾಹ್ಮಣೇನೋಕ್ತಂ ಚಿನ್ಮಾತ್ರಾನುಗಮಾತ್. ಚಿನ್ಮಾತ್ರ ಅನುಗಮ, ಇದು ಒಂದೇ ಎಲ್ಲ ಕಡೆಯೂ ಇರತಕ್ಕಂಥದ್ದು, ಬೇರೆ ಯಾವುದು ಹೀಗೆ ಕಾಮನ್ ಆಗಿರತಕ್ಕಂಥದ್ದಿಲ್ಲ. ಚಿನ್ಮಾತ್ರ ಅನುಗಮಾತ್. ಈ ಚೈತನ್ಯ ಅಂತ ಅನ್ನೋದೊಂದು ಮಾತ್ರ ಇರುವೆಯಲ್ಲೂ ಇದೆ, ಮನುಷ್ಯನಲ್ಲೂ ಇದೆ, ಆನೆಯಲ್ಲೂ ಇದೆ, ಗಿಡದಲ್ಲೂ ಇದೆ, ಎಲ್ಲ ಕಡೆಯೂ ಇದೆ. ಇದು ಚಿನ್ಮಾತ್ರ ಅನುಗಮಾತ್ ಸರ್ವತ್ರ ಚಿತ್ಸ್ವರೂಪದ ಏವ ಇತಿ ಗಮ್ಯತೆ ಏಕವಾಕ್ಯತ. ಆದ್ದರಿಂದ ಈ ಬೃಹದಾರಣ್ಯಕದಲ್ಲಿ ಹೇಳೋದಾಗಲಿ, ಛಾಂದೋಗ್ಯದಲ್ಲಿ ಹೇಳೋದಾಗಲಿ, ಛಾಂದೋಗ್ಯದಲ್ಲಿ ಎರಡನೇ ವಾಕ್ಯ ಆಗಲಿ, ಮೊದಲನೇ ವಾಕ್ಯ ಆಗಲಿ ಏಕವಾಕ್ಯತ, ಒಂದೇ ಒಂದು ಅರ್ಥವನ್ನು ಹೇಳ್ತಕ್ಕಂಥದ್ದು. ಆಮೇಲೆ ಅವರೇ ಒಂದು ಪ್ರಶ್ನೆ ಹಾಕ್ಕೊಳ್ತಾರೆ, ಕಥಂ ತದವಗಮ್ಯತೆ. ಎಲ್ಲ ಒಂದೇ ಹೇಳ್ತಾ ಇದೆ ಅಂತಿರಲ್ಲ, ಇದು ಹೇಗೆ ತಿಳಿಯೋದು ಹೇಗೆ? ಆಹಾ ಸ ಆತ್ಮ. ಇಲ್ಲಿ ಮುಂದಕ್ಕೆ ಉಪನಿಷತ್ನಲ್ಲಿ ಏನು ಹೇಳುತ್ತೆ, ತೇ ಯದಂತರ ತದ್ಬ್ರಹ್ಮ ತದಮೃತಂ ಸ ಆತ್ಮ. ಇದಕ್ಕೆ ಉತ್ತರವಾಗಿ ಉಪನಿಷತ್ತು ಏನು ಹೇಳುತ್ತೆ, ಸ ಆತ್ಮ. ಆಕಾಶ ಅಂತ ಏನು ಮೊದಲು ಮಾಡಿಕೊಂಡು ಹೇಳಿದ್ವೋ, ಆಕಾಶೋ ವೈ ನಾಮ, ಆಕಾಶ ಅಂದರೆ ಅಂತ ಹೇಳಿದ್ವಲ್ಲ, ಕಡೆಯಲ್ಲಿ ಎಲ್ಲಿ ತಿಳಿಸ್ತಾರೆ, ಸ ಆತ್ಮ ಅಂದರೆ ಆಕಾಶ ಆತ್ಮ, ಆಕಾಶವೇ ಆತ್ಮ.
ಆತ್ಮ ಹಿ ನಾಮ ಸರ್ವಜಂತೂನಾಂ ಪ್ರತ್ಯಕ್ಚೇತನಃ ಸ್ವಯಂ ವೇದ್ಯಃ ಪ್ರಸಿದ್ಧಃ. ಈ ಆಕಾಶ ಅಂತನ್ನೋದರ ವರ್ಣನೆಯಲ್ಲಿ ಈ ಆಕಾಶವನ್ನು ಬ್ರಹ್ಮ ಅಂತ ಹೇಳೋ ಸಂದರ್ಭದಲ್ಲಿ ಆತ್ಮ ಅಂತನೋ ಮಾತು ಉಪಯೋಗಿಸಿದ್ದಾರಲ್ಲ. ಯಾಕೆ ಅಂತಂದರೆ ಆತ್ಮ ಹಿ ನಾಮ ಸರ್ವಜಂತೂನಾಂ ಪ್ರತ್ಯಕ್ಚೇತನಃ. ಈ ಆತ್ಮ ಅಂತನ್ನೋನು ಎಲ್ಲರ ಅನುಭವದಲ್ಲಿ ಇರತಕ್ಕಂಥ ಒಳಗಿನ ಚೈತನ್ಯ. ಆತ್ಮನಲ್ಲಿ ಇಲ್ಲ ಅಂತ ಯಾರು ಹೇಳ್ತಾರೆ? ನಾನು ಅದಲ್ಲ ಇದಲ್ಲ ಅಂತ ಹೇಳ್ಬಹುದು, ನಾನು ಬೇರೆ ಬೇರೆಯಾಗಿ ಹೇಳ್ಬೋದು. ಆದರೆ ನಾನಿಲ್ಲ ಅಂತ ಯಾರಾದರೂ ಹೇಳೋದು ಸಾಧ್ಯವೋ? ಪ್ರತ್ಯಕ್ ಚೇತನ. ಪ್ರತ್ಯಕ್ ಪರಾಕ್ ಅಂದ್ರೆ ಹೊರಗಡೆ, ಪ್ರತ್ಯಕ್ ಅಂದ್ರೆ ಒಳಗಡೆ. ಒಳಗಡೆ ಇರತಕ್ಕಂಥ ಚೇತನ ಪ್ರತ್ಯಕ್ ಚೇತನ ಸ್ವಯಂ ವೇದ್ಯ. ಅದನ್ನು ತಿಳಿಯಪಡಿಸೋದಕ್ಕೆ ಬೇರೆ ಅನುಮಾನ ಏನು ಬೇಕಾಗಿಲ್ಲ ನಮಗೆ. ಒಂದು ದೀಪ ಇದೆ ಅಂತ ತೋರಿಸ್ಬೇಕಾದ್ರೆ ಬೇರೆ ದೀಪ ತಗೊಂಡು ಬಂದು ಅದು ತೋರಿಸ್ಬೇಕಾಗಿಲ್ಲ. ದೀಪ ಇದ್ರೆ ಸ್ವಯಂ ವೇದ್ಯ. ಒಂದು ದೀಪವನ್ನು ತೋರಿಸೋದಕ್ಕೆ ಬೇರೆ ದೀಪ ಹೇಗೆ ಬೇಡವೋ ಹಾಗೆ ಆತ್ಮ ಇದ್ದಾನೆ ಅಂತ ತೋರಿಸೋದಕ್ಕೆ ನಮಗೆ ಇನ್ಯಾವ ತರ್ಕ ಬೇಕು, ಇನ್ಯಾವ ಯುಕ್ತಿ ಬೇಕು? ನಾನಿರೋದೇ ಸಾಕ್ಷಿ. ಅದಕ್ಕೆ ಸ್ವಯಂ ವೇದ್ಯ ಅಂದರೆ ತಾನಾಗಿಯೇ ತಿಳಿಯತಕ್ಕಂತಹದ್ದು. ಮತ್ತು ಪ್ರಸಿದ್ಧ ಅಂದರೆ ಲೋಕದಲ್ಲಿ ಯಾರಾದರೂ ನಾನಿಲ್ಲ ಅಂತ ಅನ್ನೋನಿದ್ದಾನೋ? ಎಲ್ಲರೂ ನಾನಿದ್ದೀನಿ ಅಂತ ಅಂದ್ಕೊಂಡೇ ತಾನೇ ಹೊರಡೋದು. ಇದು ಪ್ರಸಿದ್ಧ. ಈ ಆತ್ಮ ಅಂತನ್ನೋದು ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲದೇ ಇಲ್ಲ, ಎಲ್ಲರಿಗೂ ಈ ಆತ್ಮ ಅಂತನ್ನೋದು ಗೊತ್ತು. ಸ್ವಯಂ ವೇದ್ಯ ಪ್ರಸಿದ್ಧ. ಇವರೇನು ತರ್ಕ ಅಲ್ಲ, ಅನುಮಾನದಿಂದ ಶಾಸ್ತ್ರದಿಂದ ತಿಳ್ಕೊಳ್ಬೇಕಾಗಿಲ್ಲ ಆತ್ಮನನ್ನು. ಈ ಆತ್ಮ ಅನ್ನೋ ಸ್ವಯಂ ವೇದ್ಯ ಪ್ರಸಿದ್ಧ. ತೇನೈವ ಸ್ವರೂಪೇಣ ಉನ್ನೀಯ. ಇವನ ಸ್ವರೂಪ ಎಂತಹದ್ದು ಅಂತ ಉನ್ನೀಯ ಊಹಿಸಿಕೊಂಡು. ಈ ಧ್ಯಾನದ ಪ್ರಯೋಜನ ಏನು? ಆ ಧ್ಯಾನಾಯ ಅಂತ ಹೇಳ್ತಾರಲ್ಲ, ಈ ಧ್ಯಾನ ಮಾಡತಕ್ಕ ಕ್ರಮ ಏನು ಅಂತ ಆಚಾರ್ಯರು ಹೇಳ್ತಾರೆ. ತಾನಿದ್ದೀನಿ ಅಂತ ಒಂದು ಅರಿವಿಗೆ ಬರುತ್ತಲ್ಲ, ಅದೇ ರಮಣ ಮಹರ್ಷಿಗಳ ಇದು ನೋ ದೈ ಸೆಲ್ಫ್, ಅದನ್ನು ಸರ್ಚ್ ಫಾರ್ ದಿ, ಇದನ್ನು ತೇನೈವ ಸ್ವರೂಪೇಣ ಉನ್ನೀಯ ಅಂದರೆ ಈ ಆತ್ಮನ ಸ್ವರೂಪ ಏನು? ಸ್ವರೂಪ ಅಂದರೆ ಅನ್ಯಥಾಭಾವ ಇಲ್ಲದೇ ಇರತಕ್ಕಂಥ ಸ್ವರೂಪ. ರೂಪ ಅಂತಂದರೆ ಒಂದು ಆಕಾರ. ಸ್ವರೂಪ ಅಂದರೆ ತನ್ನನ್ನು ಎಡೆಬಿಡದೇ ಇರತಕ್ಕಂಥ ರೂಪ. ಇವಾಗ ನಮ್ಮ ಮನಸ್ಸಿನಲ್ಲಿ ನಾವು ಒಂದು ಕಲ್ಪನೆ ಇದೆ, ಈ ವಾಟ್ ವಿ ಕಾಲ್ ದಿ ಬಾಡಿ ಇಮೇಜ್. ನಾವು ಕನ್ನಡಿಯಲ್ಲಿ ನೋಡಿಕೊಂಡು ನಮ್ಮ ಮುಖ ಹೇಗಿದೆ, ನಮ್ಮ ಮೈ ಹೇಗಿದೆ ಅಂತ ಒಂದು ಮನಸ್ಸಲ್ಲಿ ಒಂದು ಐಡಿಯಾ ಇರುತ್ತೆ. ಇದೊಂದು ಬಾಡಿ ಇಮೇಜ್ ಇರುತ್ತೆ. ಇದು ಎಚ್ಚರಿಕೆಯಲ್ಲಿ ಎಚ್ಚರ ಇದ್ದಾಗ ಈ ನಾನು ಅಂತಂದರೆ ದೇಹದೊಡನೆ ಸಂಬಂಧ ಇಟ್ಕೊಂಡು, ಅಥವಾ ನಾನು ಯಾವ ಅಧಿಕಾರದಲ್ಲಿದ್ದೀನಿ, ನಾನು ಯಾವ ಮನೆಗೆ ಸೇರಿದ್ದೀನಿ ಇತ್ಯಾದಿಯಾಗಿ ಏನೋ ಒಂದು ಗೊಂದಲ ಇಟ್ಕೊಂಡು ಒಂದು ಈ ಆತ್ಮ ಅಂತ ಒಂದು ಕನ್ಸೆಪ್ಷನ್ ಇದೆ. ಆದರೆ ಇವೆಲ್ಲ ಆತ್ಮನ ಸ್ವರೂಪ ಅಲ್ಲ. ಯಾಕೆ? ಕನಸು ಕಾಣ್ತಾ ಇದ್ದಾಗ ಇದೊಂದೂ ಇರೋಲ್ಲ. ಅದು ರೂಪಗಳು, ಆತ್ಮನ ರೂಪಗಳು, ಆತ್ಮನ ಸ್ವರೂಪ ಅಲ್ಲ. ಕನಸು ಕಾಣ್ತಾ ಇದ್ದಾಗ ಇನ್ನೇನೋ ಆಗಿರ್ತಾನೆ ಇವನು. ಆ ಕನಸು ಕಾಣ್ತಾ ಇದ್ದಾಗ ಇದ್ದ ರೂಪ ಜಾಗೃತ ಅವಸ್ಥೆಯಲ್ಲಿ ಇಲ್ಲ. ಮತ್ತು ಸುಷುಪ್ತಿ ಅವಸ್ಥೆಯಲ್ಲೋ ಇದು ಎರಡು ರೂಪಗಳೂ ಇಲ್ಲ. ಅದು ಎದ್ದ ತಕ್ಷಣ ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಾನಲ್ಲ, ಇದು ಸ್ವರೂಪ. ಅವನು ಎಡೆಬಿಡದೇ ಇರತಕ್ಕಂತಹ ಸ್ವರೂಪ. ಅದು ಯಾವ ಮಾತಿಗೂ ನಿಲ್ಲುವಂಥದ್ದಲ್ಲ, ಯಾವ ರೂಪ ಇದು ಅಂತ ತೋರಿಸೋದಲ್ಲ. ಹೀಗೆ ತೇನೈವ ಸ್ವರೂಪೇಣ, ಇವನ ಸ್ವರೂಪದಿಂದಲೇನೆ ಉನ್ನೀಯ ಊಹಿಸಿಕೊಂಡು, ಅದನ್ನು ಧ್ಯಾನ ಮಾಡಿಕೊಂಡು, ಅಶರೀರ ವ್ಯೋಮವತ್ ಸರ್ವಗತಃ ಆತ್ಮ ಬ್ರಹ್ಮ ಇತ್ಯವಗಂತವ್ಯಂ. ಅಲ್ಲಿಂದ ನಾವು ಅಶರೀರ, ಯಾವ ಶರೀರಕ್ಕೆ ಬದ್ಧರಾಗಿರದೇ ಇರತಕ್ಕಂಥವನು, ಶರೀರದ ಒಳಗಿರದೇ ಇರತಕ್ಕಂಥವನು, ವ್ಯೋಮವತ್ ಸರ್ವಗತಃ, ಆಕಾಶದ ಹಾಗೆ ಎಲ್ಲೆಲ್ಲಿಯೂ ಇರತಕ್ಕವನು. ಸರ್ವಗತ, ಆಕಾಶ ಎಲ್ಲಿಲ್ಲ, ಎಲ್ಲ ಕಡೆಯೂ ಇರತಕ್ಕವನು. ಆತ್ಮ ಬ್ರಹ್ಮ ಇತಿ ಅವಗಂತವ್ಯಂ. ನಮ್ಮ ಒಳಗಿರ್ತಕ್ಕಂಥ ಪರಾಯಣನಾಗಿರ್ತಕ್ಕಂಥವನು ಆತ್ಮ.
ಇಲ್ಲಿ ಆತ್ಮ ಅಂದರೆ ಬ್ರಹ್ಮರಿಗೆ. ಆತ್ಮ ಬ್ರಹ್ಮ ಇತಿ ಅವಗಂತವ್ಯಂ, ಹೀಗೆ ನಾವು ತಿಳ್ಕೊಳ್ತಕ್ಕದ್ದು. ಇದು ಆಧ್ಯಾನ. ಆಕಾಶ ಶರೀರಕ ಪರಮಾತ್ಮ ಪರತೆಯ ನಿರ್ವಾಹ ಅಪಿ ಅಭಿಮತಃ ಇತ್ಯುಕ್ತಂ. ಇನ್ನು ಇದಕ್ಕೆ ಆನಂದಗಿರಿ ಇನ್ನೆಲ್ಲೋ ಒಂದು ಕಡೆ ಹೇಳಿದ್ದಾನೆ. ಇಲ್ಲಿ ಆಚಾರ್ಯ ಏನು ಹೇಳ್ತಾ ಇದ್ದಾರೆ, ರೂಢ್ಯ ಅಪರಿತ್ಯಾಗೇನ ಅಪರ್ಯವಸಾನ ವೃತ್ತಿಯ ಆಕಾಶ ಶಬ್ದಸ್ಯ, ಈ ಆಕಾಶ ಅಂತ ಅನ್ನೋದು ಭೂತಾಕಾಶವನ್ನೇ ಹಿಡಿದು ನಾವು ರೂಢಿಯಲ್ಲಿ ಇರತಕ್ಕಂತಹ ಭೂತಾಕಾಶವನ್ನು ಬಿಡಬೇಕಾಗಿಲ್ಲ. ಇದು ಪೂರ್ವಪಕ್ಷದವರು ಇಲ್ಲಿ ಅಧಿಕರಣದಲ್ಲಿ ಇದು ಭೂತಾಕಾಶವಲ್ಲ, ಆಕಾಶ ಅಂದರೆ ಬ್ರಹ್ಮವೇ ಅಂತ ಹೇಳಿದ್ರು. ಆದರೆ ಧ್ಯಾನ ಮಾಡುವಾಗ ಈ ರೂಢಿಯಲ್ಲಿ ಇರತಕ್ಕಂತಹ ಭೂತಾಕಾಶವನ್ನು ಬಿಡಬೇಕಾಗಿಲ್ಲ. ರೂಢಿ ಅಪರಿತ್ಯಾಗೇನ, ರೂಢಿಯಲ್ಲಿ ಇರತಕ್ಕಂತಹ ಭೂತಾಕಾಶವನ್ನೇ ಹಿಡಿದ್ರೂ ಕೂಡ ಇದರಲ್ಲಿ ಬ್ರಹ್ಮನಿಗೆ ಸಮಾನವಾದಂತಹ ಗುಣಗಳು ಏನು? ಇದು ಅಪರ್ಯವಸಾನ ವೃತ್ತಿಯ ಆಕಾಶ ಶಬ್ದಸ್ಯ ಆಕಾಶ ಶರೀರಕ ಪರಮಾತ್ಮ ಪರತೆಯ ನಿರ್ವಾಹಕ ಅಪಿ ಅಭಿಮತಃ. ಈ ಆಕಾಶವೂ ಕೂಡ ಆ ಆಕಾಶದ ಒಂದು ಸ್ವರೂಪ, ಒಂದು ಶರೀರ ಅಂತ ತಿಳ್ಕೊಳ್ಬೇಕು. ಎರಡು ಆಕಾಶಗಳು ಇದೆ ಇಲ್ಲಿ. ಒಂದು ಭೂತಾಕಾಶ, ಇನ್ನೊಂದನ್ನು ಹಾರ್ದಾಕಾಶ ಅಂತ ಕರೀರಿ, ಅಥವಾ ಬ್ರಹ್ಮ ಅಂತ ಕರೀರಿ. ಆತ್ಮನನ್ನು ಆಕಾಶ ಅಂತ ಕರೆದಿದ್ದಾರೆ. ಎರಡು ಆಕಾಶಗಳಿದ್ದರೆ ನಾವು ಒಂದು ಆಕಾಶವನ್ನು ಬಿಟ್ಟು ಇನ್ನೊಂದು ಆಕಾಶವನ್ನು ಉಪಾಸನೆಗೆ ತಗೊಳ್ಬೇಕು ಅಂತ ಅಲ್ಲ. ರೂಢ್ಯ ಅಪರಿತ್ಯಾಗೇನ ಭೂತಾಕಾಶವನ್ನೇ ಇಟ್ಕೊಳ್ಳಿ ನೀವು. ಆದರೆ ಭೂತಾಕಾಶವನ್ನು ಉಪಾಸನೆ ಮಾಡುವಾಗ ನಮಗೆ ಹೇಗೆ ದೇಹಾತ್ಮ ಸಂಬಂಧ ಇದೆಯೋ, ನಮಗೊಂದು ದೇಹದ ಒಳಗೊಂದು ಆತ್ಮ ಅಂತ ಇದೆ. ಆತ್ಮ ಪ್ರಭು ಸರ್ವವ್ಯಾಪಿ. ಈ ಶರೀರ ಅಂತ ಅನ್ನೋದು ಜಡ. ಈ ಆತ್ಮ ಶರೀರವನ್ನು ಹಾಗೆಯೇ ಈ ಭೂತಾಕಾಶದ ಒಳಗೆ ಈ ಆತ್ಮ ಅಂತ ಒಂದು ಹಾರ್ದಾಕಾಶ ಇದೆ. ಎರಡಕ್ಕೂ ವ್ಯತ್ಯಾಸ ಏನು? ಈ ಹಾರ್ದಾಕಾಶಕ್ಕೆ ಭೂತಾಕಾಶ ಅಂತ ಅನ್ನೋದು ಶರೀರದ ಹಾಗೆ, ದೇಹ ಇದ್ದ ಹಾಗೆ. ನಮಗೆ ಶರೀರ ಹೇಗೋ ಹಾಗೆ ಈ ಭೂತಾಕಾಶ ಆ ಹಾರ್ದಾಕಾಶಕ್ಕೆ ಇತ್ಯಪಿ. ಹೀಗೆಯೂ ಕೂಡ ನಿರ್ವಾಹಕ ಅಭಿಮತಃ. ಇಲ್ಲಿ ನಿರ್ವಹಿತ ಅಂತ ಮಾತು ಬರುತ್ತಲ್ಲ, ನಿರ್ವೋಢ ಅಂತ ಆಚಾರ್ಯರು ಹೇಳಿದ್ದಾರಲ್ಲ. ಈ ನಿರ್ವಾಹ ಅಂದ್ರೆ ಏನು? ಹೀಗೆ ಕೂಡ ಭೂತಾಕಾಶವನ್ನೇ ಇಟ್ಟುಕೊಂಡು ನಾವು ಭೂತಾಕಾಶದಲ್ಲಿ ಹಾರ್ದಾಕಾಶ ಇದೆ, ಹಾರ್ದಾಕಾಶದ ಒಳಗೆ ಭೂತಾಕಾಶ ಇದೆ. ಒಂದು ಇನ್ನೊಂದಕ್ಕೆ ನಿರ್ವೋಢ ಇತಿ ಇತ್ಯುಕ್ತಂ, ಹೀಗೆ ಹೇಳಬಹುದು. ಇಲ್ಲಿ ಆಯ್ತಲ್ಲ, ಕಡೆಯಲ್ಲಿ ಫಲ ಹೇಳ್ತಾರಷ್ಟೆ. ಫಲ ಸಯೇಷ ಪರೋವರೀಯಾನುಗೀತ ಸಯೇಷೋನಂತಃ ಪರೋವರೀಯೋ ಹಾಸ್ಯ ಭವತಿ ಪರೋವರೀಯಸೋಹ ಲೋಕಾನ್ ಜಯತಿ ಯಯೇತದೇವಂ ವಿದ್ವಾನ್ ಪರೋವರೀಯ ಸಂಗುದ್ಗೀತಮುಪಾಸ್ತೆ. ಇದಕ್ಕೆ ಫಲ ಏನು? ಹೀಗೆ ಯಾರು ಆಕಾಶವನ್ನು ಪರೋವರೀಯಾನ್ ಜ್ಯಾಯಾನ್ ಅಂತ ನಾವು ಗುಣಗಳಿಂದ ಉಪಾಸನೆ ಮಾಡ್ತಾನೋ ಅವನು ಈ ಲೋಕದಲ್ಲಿ ಹಾಗೆಯೇ ಆಗ್ತಾನೆ. ಏವಮೇತಂ ವಿದ್ವಾನ್ ಉಪಾಸ್ತೆ ಪರೋವರೀಯ ಏವ ಅಸ್ಯ ಅಸ್ಮಿನ್ ಲೋಕೆ ಜೀವನಂ ಭವತಿ. ಅವನು ಉಪಾಸನೆ ಮಾಡಿದವನು ಈ ಲೋಕದಲ್ಲಿ ಬದುಕ್ತಾ ಇರುವಾಗ ಕೂಡ ಪರೋವರೀಯಾನಾಗ್ತಾನವನು. ಅಂದರೆ ಆಕಾಶದ ಉಪಾಸನೆ ಮಾಡಿದ ಫಲ ಅವನು ಇಲ್ಲಿ ಬದುಕಿದ್ದಾಗ ಕೂಡ ಅವನಿಗೆ ಪರೋವರೀಯಾನ್ ಆಗ್ತಾನವನು. ಲೋಕೆ ಲೋಕಯಿತಿ ಲೋಕೆ ಲೋಕಯಿತಿ ಅಂತ ಮುಗಿಸ್ತಾನೆ. ಈ ಲೋಕದಲ್ಲೇ ಅವನಿಗೆ ಆ ಲೋಕವು ಒಂದು ಬರುತ್ತೆ, ಪರೋವರೀಯ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಸ್ಯಾದೇತತ್ ಫಲಂ ಪೂರ್ವೇಷಾಂ ಮಹಾಭಾಗ್ಯಾನಾಂ ನೈದಂ ಯುಗೀನಾನಾಂ ಇತಿ ಆಶಂಕಾ ನಿವರ್ತತೆ. ಆಚಾರ್ಯರು ಏನು ಹೇಳ್ತಾರೆ ಇಲ್ಲಿ, ನೀವು ಹೇಳೋದನ್ನ ಸರಿ, ಈ ಫಲ ಅದು ಸ್ಯಾದೇತತ್ ಫಲಂ, ಈ ಫಲ ಪೂರ್ವೇಷಾಂ ಮಹಾಭಾಗ್ಯಾನಾಂ, ಯಾವುದೋ ಕಾಲದಲ್ಲಿ ತುಂಬ ಪುಣ್ಯವಂತರಿದ್ದರು, ಆ ಪುಣ್ಯವಂತರಿಗೆ ಎಂಥ ಫಲ ಬರ್ತಾ ಇತ್ತು. ನ ಇದಂ ಯುಗೀನಾನಾಂ ಇದು, ನಾವು ಈ ಕಾಲದಲ್ಲಿ ಇರೋರಿಗೆ ಎಲ್ಲಿದೆ ಇದು?
ಇತಿ ಆಶಂಕಾ ನಿವರ್ತಯೇ. ಹೀಗೆ ಒಂದು ಸಂಶಯ ನಿಮ್ಮ ಮನಸ್ಸಿನಲ್ಲಿ ಬಂದರೆ ಇದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ಸಹ ಯತ್ಕಶ್ಚಿದೇನಂ ಏವಂ ವಿದ್ವಾನ್ ಉದ್ಗೀತಂ ಏತರ್ಹಿ ಉಪಾಸ್ತೆ ತಸ್ಯಾಪಿ ಏವಮೇವ ಪರೋವರಿಯ ಏವ ಹಿ ಅಸ್ಯ ಅಸ್ಮಿನ್ ಲೋಕೆ ಜೀವನಂ ಭವತಿ. ಆದ್ದರಿಂದಲೇ ಇದನ್ನು ಹೇಳಿದ್ದಾರೆ. ಇಲ್ಲಿ ಯಾರಾದರೂ ಆಗಲಿ ಪರೋವರಿಯವನ್ನು ಉಪಾಸನೆ ಮಾಡಿದರೆ ಅವನು ಬದುಕಿರೋವಾಗಲೇ ಪರೋವರಿಯದ ಗುಣ ಅವನಿಗೆ ಬರುತ್ತೆ. ಯಕ್ಕಶ್ಚಿತ್ ಅವನು ಯಾರು ಬೇಕಾದರೂ ಆಗಲಿ ಉಪಾಸನೆ ಮಾಡಿದರೆ ಫಲ ಅಂತ ಕಟ್ಟಿಟ್ಟದ್ದು ಅಂತ ಹೇಳಿ ಅವರು ಮುಗಿಸ್ತಾ ಇದ್ದಾರೆ. ಅದೇ ಅಲ್ಲ, ಶಂಕರಾಚಾರ್ಯ ಬಹಳ ಪರ್ಸೆಪ್ಟಿವ್. ಅವರ ಇದು ರಿಮಾರ್ಕಬಲ್ ಇಂಟೆಲೆಕ್ಟ್.